ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದು ನಾವು ಗಣಿತ ಪ್ರಕಾಶ 8ನೇ ತರಗತಿಗೆ ಸಂಬಂಧಪಟ್ಟಂತ ಭಾಗ 1ರ ಮೂರನೇ ಅಧ್ಯಾಯ ಸಂಖ್ಯೆಗಳ ಕತೆ. ಈ ಸಂಖ್ಯೆಗಳ ಕಥೆಯ ಏನಪ್ಪಾ ಅಂದ್ರೆ 64ನೇ ಪೇಜು. ಯಾಕಂದ್ರೆ ಈಗಾಗಲೇ 64ನೇ ಪೇಜ್ ವರೆಗೆ ನೋಡಿದ್ದೀವಿ. 65ನೇ ಪೇಜ್ನ ಕಂಡು ಹಿಡಿಯಿರಿ. ಇದನ್ನ ವಿವರವಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಇದಕ್ಕಿಂತಲೂ ಮುಂಚೆ ನಮ್ಮ ಚಾನಲ್ ಅನ್ನ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ. ಸರಿ, ಬನ್ನಿ ಈಗ ವಿಷಯವನ್ನ ಸ್ಟಾರ್ಟ್ ಮಾಡೋಣ. ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಸ್ಥಳೀಯ ಜನರ ಗುಂಪು ವಿಭಿನ್ನ ವಸ್ತುಗಳನ್ನು ಎಣಿಸಲು ವಿಭಿನ್ನ ಸಂಖ್ಯೆ ಹೆಸರುಗಳನ್ನು ಬಳಸುತ್ತದೆ. ಅವರು ಇದನ್ನು ಏಕೆ ಮಾಡುತ್ತಾರೆಂದು ನೀವು ಭಾವಿಸುತ್ತೀರಿ? ನೋಡಪ್ಪ, ಅವ್ರು ಯಾಕೆ ಮಾಡ್ತಾರಂದ್ರ ಆ ಪೆಸಿಫಿಕ್, ಯಾಕಂದ್ರೆ ಪೆಸಿಫಿಕ್ ದ್ವೀಪ, ಈ ಪೆಸಿಫಿಕ್ ದ್ವೀಪ ಅಂದ್ರೆ ಅದು ಸಾಗರದಿಂದ ಅಂದ್ರೆ ಸಮುದ್ರದಿಂದ ಸುತ್ತುವರೆದಿರುವಂತ ಒಂದು ಪ್ರದೇಶ. ಅಲ್ಲಿ ಮುಖ್ಯವಾದಂತ ಕಸಬು ಏನಾಗಿರುತ್ತಪ್ಪ ಅಂದ್ರೆ ಮೀನುಗಾರಿಕೆ ಇರುತ್ತೆ. ಅಂದ್ರೆ ಮೀನುಗಳನ್ನ ಎನಿಸ್ಬೇಕಾದ್ರೆ ಅವು ಚಿಕ್ಕದು ದೊಡ್ಡದು ಅನ್ನುವಂತ ಪರಿಕಲ್ಪನೆಯೊಂದಿಗೆ ವಿವಿಧ ವಸ್ತುಗಳಿಗೆ ಅವ್ರು ಏನ್ ಮಾಡ್ತಾರ, ವಿಭಿನ್ನ ಸಂಖ್ಯೆಯ ಹೆಸರನ್ನ ಬಳಸಲು ಮುಖ್ಯ ಕಾರಣಗಳು ಯಾವ ಅಂದ್ರ ವಸ್ತುವಿನ ಮಹತ್ವ ಮತ್ತು ಆಕಾರದ ಮೇಲೆ ಅವ್ರು ಏನ್ ಮಾಡ್ತಾರ, ಹೆಸರನ್ನು ಬಳಸ್ತಾರ. ನೋಡಿ, ಇಲ್ಲಿ ಪೆಸಿಫಿಕ್ ದ್ವೀಪದಲ್ಲಿ ಅಂದ್ರೆ ವಿಭಿನ್ನ ವಸ್ತುಗಳಿಗೆ, ಉದಾಹರಣೆಗೆ ದೋಣಿ, ಮೀನು, ತೆಂಗಿನ ಮರ, ಇವು ಮುಖ್ಯವಾಗಿ. ಯಾಕಂದ್ರೆ ಸಾಗರ ಸಮುದ್ರಗಳ ದಂಡೆಯೊಳಗ ಏನಪ್ಪ ಕರಾವಳಿ ಪ್ರದೇಶದೊಳಗೆ ಬೆಳೆಯುವಂತ ಮುಖ್ಯವಾದಂತ ಉದ್ಯೋಗಗಳು, ಇವು ಬದುಕುವಂತ ಉದ್ಯೋಗಗಳು. ಈ ವಿಭಿನ್ನ ಸಂಖ್ಯೆಗಳ ಹೆಸರುಗಳನ್ನ ಬಳಸಲು ಮುಖ್ಯ ಕಾರಣಗಳು ಯಾವುವು ಅಂತ ಹೆಸರುಗಳನ್ನು ಬಳಸುತ್ತದೆ. ಅವ್ರು ಇದನ್ನ ಯಾಕೆ ಮಾಡುತ್ತಾರೆ ಅಂತ ನೀವು ಹೇಳ್ತೀರಿ ನಾ ಅಂತಾರ. ನೋಡ್ರಿ, ಏನಪ್ಪಾ ಅಂದ್ರೆ ವಿಭಿನ್ನ ನೋಡಿ ವೀಕ್ಷಕರೇ, ಇಲ್ಲಿ ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನ ಬಳಸಲು ಮುಖ್ಯ ಕಾರಣಗಳು ಯಾವಪ್ಪ ಅಂದ್ರ ಇಲ್ಲಿ ಮೊದಲನೇ ಕಾರಣವನ್ನ ನಾವು ಕೊಡೋಣ. ಯಾವಪ್ಪ ಅಂದ್ರೆ ವಸ್ತುವಿನ ಮಹತ್ವ ಮತ್ತು ಆಕಾರ. ನೋಡಿ, ವಸ್ತುವಿನ ಮಹತ್ವ ಮತ್ತು ಆಕಾರ ಅಂದ್ರೆ ಇದ್ರ ಮೇಲೆ ಸ್ವಲ್ಪ ನಾವು ವಿವರಣೆಯನ್ನು ಬರಿಬಹುದು. ಏನು, ಯಾವುದೇ ಒಂದು ವಸ್ತು ಇತ್ತಪ್ಪ ಅಂದ್ರೆ ಅದಕ್ಕಿರುವಂತಹ ಮಹತ್ವ ಮತ್ತು ಅದು ಸೈಜು, ಅಂದ್ರೆ ಅದು ಚಿಕ್ಕದು ಏನ್ ದೊಡ್ಡದು, ಅದು ಯಾವ ರೀತಿ ಇದೆ, ಅದರ ಬಳಕೆ ಏನು, ಅದ್ರ ಯೂಸಸ್ ಏನು, ಅದರ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವುಗಳಿಗೆ ವಿಭಿನ್ನವಾದಂತಹ ಹೆಸರುಗಳನ್ನ ಕೊಡ್ತಾ ಇದ್ರು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸಂಸ್ಕೃತಿ ಮತ್ತು ವ್ಯವಹಾರದ ಸುಲಭತೆ. ನೋಡ್ರಿ, ಸಂಸ್ಕೃತಿ ಪೆಸಿಫಿಕ್ ದ್ವೀಪ ಅಂದ್ರ ಅಲ್ಲಿರುವಂತಹ ಸಂಸ್ಕೃತಿ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಆ ಸಂಖ್ಯೆ ಹೆಸರುಗಳನ್ನ ಸೃಷ್ಟಿ ಮಾಡ್ಕೋತಾ ಇದ್ರು. ಅಂದ್ರೆ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ರು. ಹಾಗೆ ವ್ಯವಹಾರಕ್ಕೆ ಸುಲಭತೆ. ಈಗ ಫಾರ್ ಎಕ್ಸಾಂಪಲ್ ರೋಮನ್ ಸಂಖ್ಯೆಗಳನ್ನ ನೋಡಿದೀವಿ. ಅವ್ರು ಏನ್ ಮಾಡಿದ್ರು, 1ಕ್ಕೆ I, 5ಕ್ಕೆ V, ಈ ರೀತಿಯಾಗಿ 10ಕ್ಕೆ X, 50ಕ್ಕೆ L, ಈ ರೀತಿಯಾಗಿ ಹೆಂಗ್ ಮಾಡ್ಕೊಂಡಿದ್ರು. ನಾವು ಯಾವ ರೀತಿ ಮಾಡ್ಯವಲ್ಲ, 0ಯಿಂದ 9 ಅಂಕಿಗಳನ್ನ ನಾವು ಯಾವ ರೀತಿಯಾಗಿ ನಮ್ಮ ಅನುಕೂಲತೆಗೆ ತಕ್ಕಂಗ ಬಳಸ್ಕೊಂಡಿವೋ ಹಾಗೆ ಅವರು ಅಂದ್ರೆ ಪೆಸಿಫಿಕ್ ದ್ವೀಪದ ಜನರು ಅವರಿಗೆ ಸುಲಭವಾಗುವ ರೀತಿಯೊಳಗ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ವಿವಿಧ ಸಂಖ್ಯೆ ಹೆಸರುಗಳನ್ನ ಬಳಸ್ತಾ ಇದ್ರು. ಇನ್ನ ನೆಕ್ಸ್ಟ್ ಪಾಯಿಂಟ್ ನೋಡಿ, ಪ್ರತ್ಯೇಕ ಸಾಂಖ್ಯಿಕ ಪದ್ಧತಿ. ಅವ್ರು ಇನ್ನೊಂದು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವ್ರದೇ ಆದಂತಹ ಪ್ರತ್ಯೇಕವಾದಂತ
ಸಾಂಖ್ಯಿಕ ಪದ್ಧತಿಯನ್ನ ಒಳಗೊಳ್ತಾ ಇದ್ರು. ಯಾಕಂದ್ರೆ ಸಂಜ್ಞೆ ಮೂಲಕ ಆಯ್ತು ಅಥವಾ ಸಂಖ್ಯೆಯ ಮೂಲಕ ಆಯ್ತು ಒಂದಷ್ಟು ಏನಪ್ಪಾ ಅಂದ್ರೆ ವ್ಯವಹಾರಗಳನ್ನ ಅವರು ನಿರ್ವಹಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಆಗಿನ ಕಾಲದಲ್ಲಿ ಇತ್ತು ಅಂತೇಳಿ ಹೇಳ್ಬೋದು. ಈ 3 ಕಾರಣಗಳನ್ನ ನಾವ್ ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ ಕೊಡ್ಬೋದು. ನೋಡಿ ವೀಕ್ಷಕರೇ, ಈಗ 2ನೇ ಪ್ರಶ್ನೆ, 2ರಿಂದ ಎಣಿಸುವ ರೀತಿಯಲ್ಲಿ ಗುಮಲ್ಗಲ್ ಸಂಖ್ಯಾ ವ್ಯವಸ್ಥೆಯ ವಿಸ್ತರಣೆಯನ್ನು 6ರ ನಂತರದ ಅಂಕಿಗಳಿಗೂ ಪರಿಗಣಿಸಿ ಹಿಂದೂ ಅಂಕಿಗಳನ್ನು ಬಳಸದೆ ಈ ಪದ್ಧತಿಯಲ್ಲಿ ಬರುವ ಸಂಖ್ಯೆಗಳಿಗೆ ವಿಭಿನ್ನ ಅಂಕಗಣಿತ ಕಾರ್ಯಾಚರಣೆಗಳನ್ನು ಪ್ಲಸ್ ಮೈನಸ್ ಇಂಚು ಅಥವಾ ಡಿವೈಡ್ ನಿರ್ವಹಿಸುವ ವಿಧಾನಗಳನ್ನು ಕಲ್ಪಿಸಿಕೊಳ್ಳಿ. ಈ ಕೆಳಗಿನವುಗಳನ್ನು ಮೌಲ್ಯಮಾಪನ ಮಾಡಲು ಇದನ್ನು ಬಳಸಿ ಅಂತಾರ. ಇದ್ರೊಳಗೆ ನಾವು ನೆನಪಿಟ್ಕೋಬೇಕಂತ ಅಂಶ ಯಾವಪ್ಪ ಅಂದ್ರೆ, ಅವ್ರು ಫಸ್ಟ್ ಒಂದಷ್ಟನ್ನ ಇದನ್ನ ಕೊಟ್ಟಿದ್ರು, ಏನು ಉರಾಫನ್. ಆ ಸಂಜ್ಞೆಗಳನ್ನ ನಾವು ಬರ್ಕೋಬೇಕು. ಅಂದ್ರೆ ಅವ್ರು ಏನ್ ಮಾಡ್ತಿದ್ರು, ಯಾರು ಗುಮಲ್ಗಲ್ಲಿನ ಜನರು ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಮೊದಲು ಉರಾಫನ್ ಅಂದ್ರೆ 1, 2ನೇದು ಉಕಾಸರ್ ಅಂದ್ರೆ 2, ಉಕಾಸರ್ ಮತ್ತು ಉರಾಫನ್ 3. ಹಾಗೆ ಉಕಾಸರ್ 2 ಉಕಾಸರ್ಗಳು ಸೇರಿರ ಅಂದ್ರ 4 ಅಂತೇಳಿ ಹೇಳ್ತಾ ಇದ್ರು. 4. ಹಾಗೆ ಇದು ಮುಂದುವರೆದಂಗ ಏನಕ್ಕಿದ್ದು, ಇವು ಉಕಾಸರ್ ಹಾಗೆ 3 ಉಕಾಸರ್ಗಳು ಸೇರಿರ 6, 2 ಉಕಾಸರು 1 ಉರಾಫನ್ ಇದ್ರ 5. ಹಿಂಗೆ ಮುಂದುವರಿತಿತ್ತು. ಅವ್ರು 6ರ ತನ ನಮ್ಮ ಪುಸ್ತಕದಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರೆ ಎಕ್ಸಾಂಪಲ್ಸ್ ಕೊಟ್ಟಾರ. ಅದ್ ಈಗ ಅವ್ರ ಪ್ರಶ್ನೆಗಳನ್ನ ನೋಡ್ರಿ ಏನಿದಾವ. ಮೊದಲನೇ ಪ್ರಶ್ನೆ ಏನೈತಿ, ಉಕಾಸರ್ ಉರಾಫನ್ ಅಂದ್ರೆ ನಾವು ಬರ್ಕೋಬೇಕು ವಿದ್ಯಾರ್ಥಿಗಳು. ಏನು ಉಕಾಸರ್ ಅಂದ್ರೆ ಎಷ್ಟು, 2 + 2 + 2 + 2 + 1. ಇಲ್ಲಿ ಧನ ಚಿಹ್ನೆಯನ್ನ ಮೌಲ್ಯಮಾಪನ ಮಾಡಿದಾರ. ಧನ ಚಿಹ್ನೆ ಇದೆ. ಉಕಾಸರ್ 2 + 2 + 2 + 1 ಅಂದ್ರೆ ನಮ್ಮ ನಿಯಮದ ಪ್ರಕಾರ ಎಷ್ಟಾಯ್ತು ವಿದ್ಯಾರ್ಥಿಗಳು? ಇದು ನಾವಿಲ್ಲಿ ನೋಡೋಣ. ಅವನ ಎಷ್ಟಾಯ್ತು? ಮೊದಲನೇದು 9 + 7 ಅಂದ್ರೆ ಎಷ್ಟಾಯ್ತು? 16 ಆಯ್ತು. 16. ನಾವಿದನ್ನ ಗುಮಲ್ಗಲ್ ಪದ್ಧತಿ ಒಳಗೆ ಯಾವ ರೀತಿ ಬರಿಬಹುದು ಅಂದ್ರೆ, ಗುಮಲ್ಗಲ್ ಸಂಖ್ಯಾ ಪದ್ಧತಿಯನ್ನ ಬಳಸ್ಕೊಂಡೇ ನಾವು ಬರಿಬೇಕು. ಅದನ್ನ ನೆನಪಿಟ್ಕೋರಿ. ನಾವ್ ಹೆಂಗ್ ಬರಿಬಹುದಪ್ಪ ಇದನ್ನ? ಈ ಪ್ರಶ್ನೆಯನ್ನ ಮೊದಲು ಬರ್ಕೋಬೇಕು. ಯಾಕಂದ್ರೆ ಪ್ರಶ್ನೆ ಬರ್ಕೋತ ಕೂತಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ, ವಿಡಿಯೋ ಜಾಸ್ತಿ ಲೆಂದಿ ಆಗುತ್ತೆ. ಈ ಪ್ರಶ್ನೆಯನ್ನ ಬರ್ಕೊಂಡು ಆಮೇಲೆ ನಾವು ಉತ್ತರವನ್ನ ಯಾವ ರೀತಿ ಬರೀಬೇಕಾಗುತ್ತೆ ನೋಡಿ. ಉಕಾಸರ್ ಯಾಕಂದ್ರ ಈ 1 ಉಕಾಸರ್ ಅಂದ್ರೆ 2 ಅನ್ನು ಗುರ್ತೈತಿ ನಮಗೆ. ಏನು 16 ಅದಕ್ಕೆ 1 2 3 4 5 6 ಅದು ಉಕಾಸರ್. ವಿದ್ಯಾರ್ಥಿಗಳ ಮೊದಲನೇ ಲೆಕ್ಕ ಇದೆಯಲ್ಲ, ಪ್ರಸ್ತಕ್ಕೆ ಎಷ್ಟಾಗುತ್ತೆಪ್ಪ ಅಂದ್ರೆ ಈ 8 ಉಕಾಸರ್ಗಳು ಬರ್ತಾವ. ಅಂದ್ರೆ ಅದು 16ಕ್ಕ ಸಮ ಆಗುತ್ತೆ. ಉಕಾಸರ್ ಅಂದ್ರೆ 9 + 7 ಸೇರಿದ್ರ 16ಕ್ಕೆ ಸಮ ಆಗುತ್ತೆ. ಈ ರೀತಿಯಾಗಿ ನನ್ನ ಬರಿಬೇಕು. ಈಗ ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ ನೋಡಿ. ಮೈನಸ್ ಚಿಹ್ನೆ ಇದೆ. ಉಕಾಸರ್ ಉರಾಫನ್ ಇಲ್ಲೂ ಸೇಮ್ ಏನ್ ಕೊಟ್ಟಾರ? 9 ಕೊಟ್ಟಾರ. ಏನ್ ಕೊಟ್ಟಿದಾರಪ್ಪ ಇದ್ರಾಗ? ಇದು 1ನೇದ್ದು, ಇದ್ರೊಳಗೆ 1ನೇದ್ದು, ಅದ್ರೊಳಗೆ ಇದು 2ನೇದ್ದು. 2ನೇದು ಏನ್ ಕೊಟ್ಟಾರ? ಉಕಾಸರ್ ಅಂದ್ರೆ 2 + 2 + 2 + 2 + 1 ಕೊಟ್ಟಾರ. ಅಂದ್ರೆ 9 ಆಯ್ತು. ಮೈನಸ್ ಏನ್ ಕೊಟ್ಟಾರ? ಉಕಾಸರ್ 3 ಉಕಾಸರ್ ಕೊಟ್ಟಾರ. ಉಕಾಸರ್ ಅಂದ್ರೆ ಎಷ್ಟು? 2 + 2 + 2 ನೋಡಿ. ಇಷ್ಟಿದೆ. ಅಂದ್ರ ನಮ್ಮ ಹಿಂದುವರಿಬೇಕು ಪದ್ಧತಿ ಒಳಗೆ ನಾವ್ ಏನ್ ಮಾಡ್ಬೋದು? 9 - 6 = 3. ಅಂದ್ರ ವಿದ್ಯಾರ್ಥಿಗಳ ನಾವು ಉತ್ತರವನ್ನ ಬರ್ಕೋತ ಹೋಗ್ತೇನೆ. ಇದ್ರೊಳಗ ಇದನ್ನ ನಾವು ಈ ಗುಮಲ್ಗಲ್ ಪದ್ಧತಿ ಒಳಗೆ ಬರಿಬೇಕಂತಂದ್ರ ಉಕಾಸರ್
ಉರಾಪನ್. ಉಕಾಸರ್ ಉರಾಪನ್. ಉಕಾಸರ್ ಉರಾಪನ್ ಅಂದ್ರೆ ಎಷ್ಟು? 3 ಅಂತ ಅರ್ಥ. ಇದರ ಆನ್ಸರ್ ಏನಾಗುತ್ತೆ? ಉಕಾಸರ್ ಉರಾಪನ್ ಆಗುತ್ತೆ. ಇನ್ನು ಮೂರನೇದಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಮೂರನೇದು ಯಾವ ಪದ್ಧತಿ ಇದೆಯಪ್ಪ ಅಂದ್ರೆ ಗುಣಾಕಾರ. ಇದು ಇಂಪಾರ್ಟೆಂಟ್. ಉಕಾಸರ್ 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 ಉರಾಪನ್ ಸೇಮ್ ಕೊಟ್ಟಿದ್ದಾರೆ. ಮೇಲೆ ಏನಿದಿಲ್ಲ ಅದನ್ನೇ ಕೆಳಗೆ ಕೊಟ್ಟಿದ್ದಾರ. ಇಲ್ಲಿ ಏನ್ ಕೊಟ್ಟಿದ್ದಾರಪ್ಪ ಅಂದ್ರ ಉಕಾಸರ್ ಉಕಾಸರ್, 2 ಉಕಾಸರ್ಗಳು ಕೊಟ್ಟಾರ. ಈಗ ನಾವೇನ ಹಿಂದೂ ಅರೇಬಿಕ್ ಪದ್ಧತಿ ಒಳಗೆ ಬರ್ಕೊಂಡು ನಾವೇನ್ ಮಾಡ್ಬೋದು? ಗುಮಲ್ಗಳ ಪದ್ಧತಿ ಒಳಗೆ ಬರೆಯೋಣ. ಸೇಮ್ ಉಕಾಸರ್ 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 ಉರಾಪನ್ ಆಯ್ತು. ಇಂಟು ಏನಿದೆ? ಉಕಾಸರ್ ಉಕಾಸರ್ ಅಂದ್ರೆ ಎಷ್ಟು? 4 ಇದೆ. ಉಕಾಸರ್ ಉಕಾಸರ್ 2 ಇದೆ. ಈಗ ನಾವೇನ್ ಮಾಡ್ಬೇಕಾಗುತ್ತೆ? 9 ಗುಣಾಕಾರ 4 36. ವಿದ್ಯಾರ್ಥಿಗಳೇ ಹಾಗೆ ವೀಕ್ಷಕರೇ, ನೀವ್ ಏನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಈ ಉಕಾಸರ್ನ ಕ್ರಿಯೆಗಳನ್ನ ಇನ್ನೊಂದು ತಿಳ್ಕೊರಿ. ಅವ್ರು 6ಕ್ಕಿಂತ ಹೆಚ್ಚಿರುವುದಕ್ಕ ಸಂಖ್ಯೆಗಳಿಗೆ ಏನಂತ ಬಸ್ತಾ ಇದ್ರು ಅಂದ್ರ ರಾಸ್. ಇಲ್ಲಿ ನೋಡಿ ರಾಸ್. ಯಾಕಂದ್ರೆ 6ಕ್ಕಿಂತ ದೊಡ್ಡದಾದ ಯಾವುದೇ ಸಂಖ್ಯೆಯನ್ನು ಅವರು ರಾಸ್ ಅಂತ ಕರಿತಾ ಇದ್ರು. ರಾಸು ನಾವಿಲ್ಲಿ ನೇರವಾಗಿ ರಾಸ್ ಅಂತ ಕರೆದಿವಿ ಅಂದ್ರ ಏನಾಗೋದಪ್ಪ ಅಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅದು. ಯಾಕೆ 6ಕ್ಕಿಂತ ಯಾವುದೇ ದೊಡ್ಡದಿರ್ಲಿ ಅದಕ್ಕೆ ರಾಸ್ ಅಂತ ಕರೆದು ಬಿಡ್ತಿದ್ರು. ಈಗ ಇಲ್ಲಿ ನಾವು ರಾಸ್ ಅಂತ ಕರೆಯಕ್ ಬರೋದಿಲ್ಲ. ನಾವು ಅವ್ರು ನಮಗೆ ಸೂಚಿಸುವಂತೆ ಈ ಉಕಾಸರ್ ಮತ್ತು ಉರಾಪನ್ಗಳನ್ನ ಬಳಸ್ಕೊಂಡೆ ನಾವ್ ಏನ್ ಮಾಡ್ಬೇಕಾಗುತ್ತೆ? ಆನ್ಸರ್ಗಳನ್ನ ಹೇಳ್ಬೇಕಾಗುತ್ತೆ. ಅವ್ರು ಇಲ್ಲೇ ಹೇಳಿದಾರ ಸಂಖ್ಯೆಗಳನ್ನ, ಬರುವ ಸಂಖ್ಯೆಗಳಿಗೆ ವಿಭಿನ್ನ ಅಂಕೆಗಳ ಕಾರ್ಯಾಚರಣೆಗಳನ್ನ ನಿರ್ವಹಿಸುವುದನ್ನು ಕಲ್ಪಿಸಿಕೊಳ್ಳಿ. ಈ ಕೆಳಗಿನ ಮೌಲ್ಯಮಾಪನ ಮಾಡುವುದನ್ನು ಬಳಸಿ ಅಂತ ಹೇಳ್ತಾರ. ಅಂದ್ರೆ ಅವುಗಳನ್ನ ಗುಂಪುಗಳ ಸಂಖ್ಯಾ ಪದ್ಧತಿ ವಿಸ್ತರಣೆ ಪದ್ಧತಿಗಳನ್ನ ಬರುವ ಸಂಖ್ಯೆಗಳಿಗೆ ವಿಭಿನ್ನ ಅಂಕಗಣಿತದ ಕಾರ್ಯಾಚರಣೆಗಳನ್ನ ಇವನ್ನೆಲ್ಲ ವಿಧಾನಗಳನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ಬೇಕಾಗುತ್ತೆ? ಲೆಕ್ಕವನ್ನು ಮಾಡ್ಬೇಕಾಗುತ್ತೆ. ನೋಡಿ ಇದನ್ನ ನಾವು ನೇರವಾಗಿ ಹೇಳ್ಬಿಡ್ಬೋದು. ಏನಂತ ಕರಿತಾರೆ ಇದಕ್ಕ? ರಾಸ್. ಆ ಗುಂಪುಗಳ ಪದ್ಧತಿ ಒಳಗೆ ರಾಸ್ ಅಂತ ಕರಿತಾರ. ಅಂದ್ರೆ 6ಕ್ಕಿಂತ ಹೆಚ್ಚಿದ್ದಕ್ಕ ಇದನ್ನ ನಾವು ಬರಿಬೇಕಂತಂದ್ರ ಏನ್ ಬರಿಬೇಕಪ್ಪ? ಈಗ ಉಕಾಸರಗಳನ್ನ ಎಷ್ಟು ಬರಿಬೇಕು? ಟೋಟಲ್ ಹೇಳಿ 18 ಉಕಾಸರಗಳನ್ನ ಬರಿಬೇಕು. ನೋಡಿ ವೀಕ್ಷಕರೇ, ಉಕಾಸರ್ 1 2 3 4 5 6 7 8 9 10 11 12 13 14 15 16 17 18 ಅದೇನಾಯ್ತು? 18 ಗುಣಾಕಾರ 2 1 ಮೌಲ್ಯ 2 ಇಸ್ಕೊಲ್ಟ್ ಎಷ್ಟಾಯ್ತು? 36 ಆಯ್ತು. ಅಂದ್ರೆ ಈ ರೀತಿಯಾದಂತಹ ಆನ್ಸರ್ ನಾವ್ ಏನ್ ಮಾಡ್ಬೇಕಾಗತ್ತೆ? ಗುಮಲ್ಗಲ್ ಪದ್ಧತಿಯಲ್ಲಿ ಗುಣಾಕಾರ ಪದ್ಧತಿಗೆ ಬರಿಬೇಕು. ಇದನ್ನ ನಾವು ಸಿಂಪಲ್ ಆಗಿ ಅವ್ರು ಏನ್ ಮಾಡ್ತಿದ್ರು? ರಾಸ್ ಅಂತ ಕರಿತಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇನ್ನ ಇದ್ರೊಳಗಿನ 4ನೇ ಪ್ರಶ್ನೆ ನೋಡಿ. ಇದ್ರೊಳಗಿರುವಂತ 4ನೇ ಪ್ರಶ್ನೆ ಉಕಾಸರ್ 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 ನೋಡಿಲೆ ಇದರ ಮೌಲ್ಯಗಳು ಬರ್ಕೊತ ಹೋಗ್ಬಿಡ್ರಿ. 2 2 2 2 2 2 2 2 ಎಷ್ಟದು? 3 6 8 ಉಕಾಸರ್ ಅಂದ್ರ ಇಲ್ಲಿ ಏನಾಯ್ತು? ಇದು 4 8 ಅಂದ್ರೆ ಎಷ್ಟಾಯ್ತು? 16. ಇದನ್ನ ನಾವು ಏನ್ ಮಾಡ್ಬೇಕು? ಲೆಕ್ಕವನ್ನ ಮಾಡಿ ಅವನ್ನ ಗುಮಲ್ಗಲ್ ಪದ್ಧತಿ ಒಳಗ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದ್ರೊಳಗ 4ನೇದನ್ನ ನೋಡ್ರಿ. ಅವ್ರ ಏನ್ ಹೇಳಿದಾರ? 8 ಉಕಾಸರ್ಗಳದಾವ. ನಾವು ಸಿಂಪಲ್ ಆಗಿ ಬರ್ಕೊಳ್ಳೋಣ. ಉಕಾಸ ಗುಣಾಕಾರ 8 ಅಂದ್ರೆ ಎಷ್ಟಾಯ್ತು? 16 ಆಯ್ತು. ಇನ್ನ ಇದ್ರ ಭಾಗಾಕಾರ ಏನ್ ಮಾಡ್ಯಾರ? 2 ಉಕಾಸರ್ಗಳನ್ನ ಬರ್ದಾರ. ಉಕಾಸರ್ 2 ಅಂದ್ರೆ 4 ಆಯ್ತು. ಅಂದ್ರೆ 4ರಲ್ಲಿ ನಾವು ಭಾಗಾಕಾರ ಮಾಡ್ಬೇಕು. ಅಂದ್ರೆ 16 ಭಾಗಾಕಾರ 4 ಇಸ್ಕೊಲ್ಟು 4 4 16. ಅಂದ್ರೆ ಆನ್ಸರ್ ಏನ್ ಬರುತ್ತೆ? 4. ಅಂದ್ರ ನಮ್ಮ ಆನ್ಸರ್ ಏನಾಗಬೇಕಾಗುತ್ತೆ? ಉಕಾಸರ್ ನೋಡಿ ಯಾವ್ಯಾವ ರೀತಿ ಪದ್ಧತಿಗಳನ್ನ ಬಳಸ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದು ಉಕಾಸರ್. ಇನ್ನ 3ನೇ ಪ್ರಶ್ನೆಗೆ ಹೋಗೋಣ. ರೋಮನ್ ಸಂಖ್ಯಾ ಪದ್ಧತಿಗೆ ಹೋಲಿಸಿದಾಗ ಹಿಂದೂ ಸಂಖ್ಯಾ ಪದ್ಧತಿಯನ್ನ ಪರಿಣಾಮಕಾರಿಯಾಗಿಸುವ ಲಕ್ಷಣಗಳನ್ನು ಗುರುತಿಸಿ. ಯಾಕಂದ್ರೆ ರೋಮನ್ ಸಂಖ್ಯಾ ಪದ್ಧತಿ ನಿಮಗೆ ಗೊತ್ತಿದೆ. ರೋಮನ್ ಸಂಖ್ಯಾ ಪದ್ಧತಿ ಯಾವ್ದಪ್ಪ? ರೋಮನ್ ಸಂಖ್ಯಾ ಪದ್ಧತಿ ಯಾವ್ದು? 1ಕ್ಕ I, 5ಕ್ಕ V, 10ಕ್ಕ X, 50ಕ್ಕ L. ಈ ರೀತಿಯಾದಂತಹ ಸಂಖ್ಯಾ ಪದ್ಧತಿಯನ್ನ ರೋಮನ್ರು ಬಳಸ್ತಾ ಇದ್ರು. ನಮಗೂ ಅವ್ರಿಗೆ ಏನ್ ವ್ಯತ್ಯಾಸಪ್ಪ ಅಂದ್ರೆ ಶೂನ್ಯದ ಬಳಕೆ. ರೋಮನ್ರಿಗೆ ಶೂನ್ಯದ ಬಳಕೆ ಇರಾಕಿಲ್ಲ. ನೋಡ್ರಿ
ಶೂನ್ಯ, ಶೂನ್ಯ ಅಂದ್ರೆ ಸೊನ್ನೆ, ಶೂನ್ಯದ ಬಳಕೆ. ಶೂನ್ಯದ ಬಳಕೆ ರೋಮನ್ ಸಂಖ್ಯಾ ಪದ್ಧತಿ ಒಳಗ ಏನ್ ಹಾಕಿಲ್ಲಪ್ಪ ಅಂದ್ರೆ ಸಂಶೋಧನೆಯನ್ನ ಮಾಡಿರ್ಕಿಲ್ಲ. ಈ ಶೂನ್ಯದ ಸಂಶೋಧನೆಯಿಂದಾಗಿ ದೊಡ್ಡ ಸಂಖ್ಯೆಗಳನ್ನ ಸುಲಭವಾಗಿ ಬರೆಯಬಹುದು. ಮತ್ತು ರೋಮನ್ ಪದ್ಧತಿಯಲ್ಲಿ ಶೂನ್ಯ ಯಾವುದೇ ಸಂಕೇತವಿಲ್ಲ ಅನ್ನೋದು ತಿಳ್ಕೋಬೇಕು. ರೋಮನ್ ಪದ್ಧತಿ ಒಳಗ ಈ ಸೊನ್ನೆಗೆ ಯಾವುದೇ ಪದ್ಧತಿಯ ಸಂಕೇತವಿಲ್ಲ. ಆದ್ರೆ ನಾವು ಇದ್ರ ಮೂಲಕ ಬೇಕಾದಂತ ದೊಡ್ಡ ಸಂಖ್ಯೆಯನ್ನ ಬರಿಬಹುದು ಈ ಶೂನ್ಯದ ಮೂಲಕನ. ನಾವು ಬಿಲಿಯನ್ ಗಂಟ್ಲಿನೋ ಬಿಲಿಯನ್ ಅದ್ರ ಮುಂದಿನ ಬಿಲಿಯನ್ ಬೇಕಾದ ಅದನ್ನ ನಾವು ಈ ಶೂನ್ಯವನ್ನು ಬಳಸ್ಕೊಂಡು ಬರಿಬಹುದು. ಇನ್ನ ಎರಡನೇದು ನೋಡೋಣ. ಏನೈತಿ? ಗಣಿತದ ಕ್ರಿಯೆಗಳು. ಗಣಿತದ ಕ್ರಿಯೆಗಳ ಸುಲಭತೆ ನೋಡ್ರಿ, ನಮ್ ಹಿಂದಿನ ವಿಡಿಯೋದಾಗ ನೋಡಿದೀವಿ ನಾವು. ಯಾಕಂದ್ರೆ ರೋಮನ್ ಸಂಖ್ಯೆಗಳ ಏನ್ ಮಾಡಿದೀವಿ, ಸಂಕಲನವನ್ನು ಕೊಟ್ಟಿದ್ರು. ಆ ಸಂಕಲನವನ್ನು ಮಾಡ್ಕೊಂಡು ನಮ್ಗೆ ಎಷ್ಟು ಸಮಸ್ಯೆ ಆಯ್ತು ಅನ್ನೋದು ಗುರುತು. ಯಾಕಂದ್ರೆ ಅವುಗಳನ್ನ ಕೂಡಿಸ್ಬೇಕಂದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದು ಸ್ಥಳಾವಕಾಶ ಮತ್ತು ಸಮಯವನ್ನು ಕೂಡ ಜಾಸ್ತಿ ತಗೊಳುತ್ತೆ. ಈ ಗಣಿತ ಮೂಲ ಕ್ರಿಯೆಗಳನ್ನ ಮಾಡ್ಬೇಕಾದ್ರೆ ನಮ್ಮ ಹಿಂದೂ ಅರೇಬಿಕ್ ಸಂಖ್ಯೆಗಳಂದ್ರೆ ನಾವು 0 ಇಂದ 9 ಅಂಕಿಗಳನ್ನ ಬಳಸಿ ಬೇಕಾದಂತ ಲೆಕ್ಕಗಳನ್ನ ನಾವೇನ್ ಮಾಡ್ತೀವಿ, ಸುಲಭವಾಗಿ ಬಳಸ್ತೇವೆ. ಅತ್ಯಂತ ವೇಗವಾಗಿ ಮತ್ತು ಅತ್ಯಂತ ಸುಲಭವಾಗಿ ಮಾಡೋದಕ್ಕ ನಮಗೆ ಏನಾಗುತ್ತೆ ವಿದ್ಯಾರ್ಥಿಗಳೇ, ಸಹಾಯ ಆಗುತ್ತೆ. ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕಡಿಮೆ ಸಂಕೇತಗಳು. ರೋಮನ್ ಸಂಖ್ಯೆಗೆ ಹೋಲಿಸಿದ ಕಡಿಮೆ ಸಂಕೇತಗಳದಾವ. ಕಡಿಮೆ ಸಂಕೇತಗಳು ಏನಪ್ಪ ಅವು ಕಡಿಮೆ ಸಂಕೇತಗಳು? ಎಷ್ಟದಾವ ನೋಡ್ರಿ, ಹಿಂದೂ ಅರೇಬಿಕ್ ಪದ್ಧತಿ ಒಳಗ ಕೇವಲ 10 ಸಂಕೇತಗಳದಾವ. 10 ಸಂಕೇತಗಳು ಕೇವಲ ಎಷ್ಟದಾವ? 10 ಸಂಕೇತಗಳು ಮಾತ್ರ ಅದಾವ. ಅವು ಯಾವ ಇಲ್ಲಿ ಆಲ್ರೆಡಿ ಬರೆದು ಬಿಟ್ಟೇವಿ. ಯಾವ್ದಾವ? 0, 1, 2, 3, 4, 5, 6, 7, 8, 9. ನಿಮ್ಗೆಲ್ಲ ಗೊತ್ತೈತಿ. ಈಗ ಈ 9 ಅಂಕಿಗಳನ್ನ ಬಳಸಿ ನಾವು ಎಲ್ಲಾ ಸಂಖ್ಯೆಗಳನ್ನ ಬರಿತೇವೆ. ಈ 10 ಅಂಕಿಗಳನ್ನ ಬಿಟ್ಟರೆ ಬೇರೆ ಯಾವನ್ನೂ ನಾವು ಯೂಸ್ ಮಾಡೋದಿಲ್ಲ. ಈ 0 ಇಂದಾಗಿ ನಾವು ಬೇಕಾದಷ್ಟು ದೊಡ್ಡ ಸಂಖ್ಯೆಗಳನ್ನ ಕೂಡ ನಾವ್ ಏನ್ ಮಾಡ್ಬೋದು, 10 ಅಂತೇಳಿ ಬರಿತೀವಿ. ಇನ್ನ ನಾಲ್ಕನೇ ಪ್ರಶ್ನೆ ನೋಡಿ, ಈ ವಿಭಾಗದಲ್ಲಿ ಚರ್ಚಿಸಿದ ಆಲೋಚನೆಗಳನ್ನು ಬಳಸಿಕೊಂಡು ನೀವು ಮೊದಲು ಮಾಡಿರಬಹುದಾದ ಸಂಖ್ಯಾ ಪದ್ಧತಿಯನ್ನ ಪರಿಷ್ಕರಿಸಲು ಪ್ರಯತ್ನಿಸಿ ಅಂತಾರ. ನಾವು ಮೊದಲು ಮಾಡಿವಲ್ಲ ಸಂಖ್ಯಾ ಪದ್ಧತಿಗಳನ್ನ, ಅವನು ಮಾಡೋದಕ್ಕಾಗಿ ಏನ್ ಮಾಡ್ತಾರ, ಇವು ಬೇರೆ ಬೇರೆ ಸಂಖ್ಯಾ ಪದ್ಧತಿಗಳನ್ನ ಬಳಸಿರಲ್ಲ, ಅವುಗಳನ್ನ ಮಾಡೋದಕ್ಕಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ನಾವೀಗ ನೋಡೋಣ. ನೋಡಿ, ನಾಲ್ಕನೇದ್ರಾಗ 1ನೇ ಪಾಯಿಂಟ್ ನಾವ್ ಏನ್ ಹೇಳ್ಬೋದು, ಸಂಕೇತಗಳ ಸರಳೀಕರಣ. ಸಂಕೇತಗಳ ಸರಳೀಕರಣ ಅಂದ್ರೆ ಏನು? ಎಣಿಕೆಗೆ ಸುಲಭವಾಗುವಂತೆ ನಿರ್ದಿಷ್ಟ ಮೂಲ ಚಿಹ್ನೆಗಳನ್ನು ಒಳಗೊಂಡು ಏನ್ ಮಾಡ್ತೀವಪ್ಪ ಅಂದ್ರೆ 0 ಇಂದ 9 ಅಂಕಿಗಳನ್ನ ನಾವೇನ್ ಮಾಡ್ತೇವೆ, ಬಳಸ್ತೇವೆ. ನಿರ್ದಿಷ್ಟವಾದಂತ ಚಿಹ್ನೆಗಳನ್ನ ಬಳಸ್ಕೊಂಡು. ಇನ್ನು ಎರಡನೇದೇನು? ಆಧಾರ ಪದ್ಧತಿ ಅಂದ್ರೆ ಬೇಸ್. ನೋಡಿ, ಎರಡನೇದು ಆಧಾರ ಪದ್ಧತಿ. ನಿಮಗೆ ಆಧಾರ ಪದ್ಧತಿ ಬಗ್ಗೆ ಗೊತ್ತಿದೆ. ಬೇಸ್ ಸಿಸ್ಟಮ್ ಅಂದ್ರೆ 10, ಆಧಾರ 10, ಆಧಾರ 5 ಮತ್ತು ಆಧಾರ 2ರ ಸಂಕೇತಗಳನ್ನ ನಾವೇನ್ ಮಾಡ್ತೇವೆ, ಬಳಸ್ತೇವೆ ಅನ್ನೋದು ನಿಮ್ಗ ಹಿಂದೆ ಈ ಮುಂದಿನ ಅಧ್ಯಾಯಗಳಲ್ಲಿ ಅಥವಾ ಮುಂದಿನ ತರಗತಿಗಳಲ್ಲಿ ಕೂಡ ನೀವು ಇದನ್ನ ಕಲ್ತೀರಿ. ಆಧಾರ ಸಂಖ್ಯೆ ಅಂದ್ರೆ ನಾವ್ ಏನ್ ಮಾಡ್ತೇವೆ, ಆಯಾ ಸಂಖ್ಯೆಗಳ ಕೆಳಗೆ ಈ ರೀತಿಗೆ 10 ಆಧಾರ ಅಂದ್ರೆ 10 ಆಧಾರ ಇದ್ರೆ ನಾವು ಹೆಚ್ಚು ಬಳಸೋ 10ನೇ ಆಧಾರ. ಅಂದ್ರೆ 1 ಇದ್ರೆ 9 ಅಂಕಿಗಳನ್ನ ನಾವು ಬಳಸ್ತೇವೆ. 5ರ ಆಧಾರಪ್ಪ ಅಂದ್ರೆ 1 ಇದ್ರೆ 0 ಇಂದ 4 ಮಾತ್ರ. ಅದಕ್ಕಿಂತ ಮುಂಚೆದು 0 ಇಂದ 4ನ ಬಳಸ್ತೇವೆ. 2 ಆಧಾರ ಅಂದ್ರೆ 0 ಮತ್ತು 1 ಬಳಸ್ತೇವೆ. 2ರ ಆಧಾರ ಅಂದ್ರೆ ಈ ರೀತಿ ಆಧಾರ ಪದ್ಧತಿಗಳನ್ನ ನಾವ್ ಏನ್ ಮಾಡ್ತೇವೆ, ಬಳಸಬಹುದು. ಈ ಆಧಾರ ಪದ್ಧತಿಗಳನ್ನು ಕೂಡ ನಾವ್ ಏನ್ ಮಾಡ್ಬೋದು, ಬಳಸಬಹುದು. ಇನ್ನು ಸ್ಥಾನ ಬೆಲೆ ಮತ್ತು ಶೂನ್ಯದ ಅಳವಡಿಕೆ.
ನೋಡಿ, ಯಾವುದೇ ಹಳೆಯ ಪದ್ಧತಿಯನ್ನ ಪರಿಷ್ಕರಿಸಲು ಅದಕ್ಕೆ ಶೂನ್ಯ ಮತ್ತು ಸ್ಥಾನ ಬೆಲೆ ಪರಿಕಲ್ಪನೆಯನ್ನ ಸೇರಿಸಿದರೆ, ಯಾವುದೇ ಒಂದು ಹಳೆಯ ಪದ್ಧತಿಯನ್ನ ನಾವು ಅದನ್ನು ಪರಿಷ್ಕರಿಸಬೇಕಾದ್ರೆ ಅದಕ್ಕೆ ಸ್ಥಾನ ಬೆಲೆ ಮತ್ತು ಶೂನ್ಯವನ್ನ ಸೇರಿಸಿದ್ದೆ ಆದ್ರ ಅದು ಆಧುನಿಕ ಗಣಿತಕ್ಕೆ ಸೂಕ್ತವಾಗುತ್ತದೆ. ಯಾಕಂದ್ರ ಈಗಿನ ಗಣಿತದೊಳಗ ಸ್ಥಾನ ಬೆಲೆ ಮತ್ತು ಶೂನ್ಯದ ಅಳವಡಿಕೆ ಬಹಳ ಮುಖ್ಯವಾಗಿದೆ ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾಗಿದೆ. ಸರಿ, ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೇನೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಾ ಏನ್ ಮಾಡ್ತೇನೆ, ಅದನ್ನ ನಿಮಗೆ ಇದರ ಪೂರ್ತಿ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ಕಾಣೋಗಿ ಮಾಡ್ತೇನೆ. ಇನ್ನು ನೆಕ್ಸ್ಟ್ ನೋಡಿ, ಕಂಡುಹಿಡಿಯಿರಿ ಆಯ್ತು. ಇನ್ನು ನೆಕ್ಸ್ಟ್ ಬಂದ್ರ, ಯಾಕಂದ್ರೆ ಇದು ಕಂಡುಹಿಡಿಯಿರಿ ಯಾರಿಗಪ್ಪ ಅಂದ್ರ ಕೇವಲ ಕೆಲವೊಬ್ರು ಅಭ್ಯಾಸಗಳನ್ನ ಮಾತ್ರ ಬಿಡಿಸೋದಕ್ಕಾಗಿ ಸೀಮಿತ ಇರ್ತಿರಲ್ಲ, ಅಂತವ್ರಿಗಾಗಿ ಇದು. ನಾವು ವಿಷಯವನ್ನ ತಿಳ್ಕೊಬೇಕಪ್ಪ, ನಮಗೆ ಲೈಫ್ ಟೈಮ್ ಗಣಿತ ಬೇಕು. ಹಾಗೆ ಈ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೆಯುತ್ತಿರುವಂತ ಗಣಿತನ ಮೇನ್ ಆಗಿ ತೆಗೆದುಕೊಳ್ಳುತ್ತಿರುವಂತ ಅಭ್ಯರ್ಥಿಗಳಿಗೆ ಇದು ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಅಂತ ಅಭ್ಯರ್ಥಿಗಳಿಗೂ ಕೂಡ ಇದನ್ನ ಏನ್ ಮಾಡ್ರಿ, ನೀವು ಅವ್ರಿಗೆ ಇದನ್ನ ನೋಡ್ಕೊಳ್ಳಲು ಹೇಳಿ ಅವ್ರಿಗೆ ಶೇರ್ ಮಾಡಿ ನಿಮ್ ವಿಡಿಯೋನ. ಇಲ್ಲಿ ನೋಡಿ, ಆಧಾರದ ಒಂದು ಕಲ್ಪನೆ ಈಜಿಪ್ತಿಯನ್ನರ ಸಂಖ್ಯಾ ಪದ್ಧತಿ. ನೋಡಿ, ಈಜಿಪ್ತಿಯನ್ನರು, ಈಗ ನಾವು ಗುಮಲ್ಗಲ್ಲರದನ್ನು ನೋಡಿದೀವಿ, ಹಾಗೆ ರೋಮನ್ರದನ್ನು ನೋಡಿದೀವಿ. ಈಗ ನಾವು ಈಜಿಪ್ತಿಯನ್ನರ ಸಂಖ್ಯಾ ಪದ್ಧತಿಯನ್ನು ನೋಡೋಣ. ಈಜಿಪ್ತಿಯನ್ನರು ನಾವು ಈಗ ಸುಮಾರು 3000 BCE ಅಂದ್ರೆ ಬಿಫೋರ್ ಕ್ರಿಸ್ತ ಸುಮಾರಿಗೆ ಈಜಿಪ್ತಿಯನ್ನರು ಅಭಿವೃದ್ಧಿಪಡಿಸಿದ ಲಿಖಿತ ಸಂಖ್ಯಾ ಪದ್ಧತಿಯನ್ನ ನೋಡಲಿದ್ದೇವೆ. ಈ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯನ್ನು ಗುಂಪು ಮಾಡಲು ಮತ್ತು ಪ್ರತಿನಿಧಿಸಲು ಹೆಗ್ಗುರುತು ಸಂಖ್ಯೆಗಳ ಬಳಕೆಯನ್ನು ನಾವು ನೋಡುತ್ತೇವೆ. ಆದಾಗ್ಯೂ ಈ ವ್ಯವಸ್ಥೆಯನ್ನು ವಿಶೇಷವಾಗಿಸುವುದು ಅದರ ಹೆಗ್ಗುರುತು ಸಂಖ್ಯೆಗಳ ಅನುಕ್ರಮವಾಗಿದೆ. ನೋಡಿ, ಯಾಕಂದ್ರೆ ಈ ಈಜಿಪ್ತಿಯನ್ ಪದ್ಧತಿ ಈಗಿನ ಪದ್ಧತಿಯನ್ನ ಹೋಲುವ ರೀತಿಯೊಳಗಿದೆ. ಯಾವ ರೀತಿ ಇದೆ ಅನ್ನೋದನ್ನ ಮುಂದೋಡೋಣ. ಕಲ್ಲುಗಳ ಸಂಗ್ರಹಗಳನ್ನು ಮಾಡುವುದನ್ನು ಕಲ್ಪಿಸಿಕೊಳ್ಳಿ. ಮೊದಲು ಹೆಗ್ಗುರುತು ಸಂಖ್ಯೆ 1, ಹಿಂದಿನ ಹೆಗ್ಗುರುತು ಸಂಖ್ಯೆ 1ರ 10 ಸಂಗ್ರಹಗಳನ್ನು ಒಳಗೊಂಡಿದೆ. ನೋಡಿ, 1ರ 10 ಸಂಗ್ರಹಗಳನ್ನ ಒಟ್ಟುಗೂಡಿಸುತ್ತಾ ಹೋಗುತ್ತೆ. ಇದರ ಗಾತ್ರ 2ನೇ ಹೆಗ್ಗುರುತು ಸಂಖ್ಯೆ ಆಗಿದ್ದು. ಅದ್ರ ಏನಕತ್ತೆ, ಮೊದಲನೇದು 1 ಆಗಿದ್ರ 2ನೇದು 10 ಆಗುತ್ತೆ. ಹಾಗೆ ಅದರ ಹೆಗ್ಗುರುತುಗಳು ಬೆಳೀತಾ ಹೋಗ್ತಾವ. ನೋಡಿ, ಇಲ್ಲಿ ಚಿತ್ರವನ್ನು ಕೊಟ್ಟಾರ. ಹಿಂದಿನ ಹೆಗ್ಗುರುತು ಸಂಖ್ಯೆ 10ರ 10 ಸಂಗ್ರಹ ಅಂದ್ರೆ 100 ಆಗುತ್ತೆ ಒಟ್ಟುಗೂಡಿಸಿ. ಇದರ ಗಾತ್ರ 3ನೇ ಹೆಗ್ಗುರುತು ಸಂಖ್ಯೆ ಆಗಿದ್ದು ಅದು 10 ಗುಣಾಕಾರ 10 ಅಂದ್ರೆ 100 ಮತ್ತು ಇತ್ಯಾದಿ. ಇಲ್ಲಿ ನೋಡಿ, ಇದು ಮೊದಲನೇದ್ದು, ಇದು 2ನೇದ್ದು, ಇದು 3ನೇದ್ದು, ಇದು 100 ಗುಣಾಕಾರ 10, ಇದು 4ನೇದ್ದು 1000, 5ನೇದ್ದು 1000, 10, 1000 ಗುಣಾಕಾರ 10 ಅಂದ್ರೆ 10,000, ಲಕ್ಷ, ಹೀಗೆ ಜಂಪ್ ಆಗುತ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಪ್ರತಿಯೊಂದು ಹೆಗ್ಗುರುತು ಸಂಖ್ಯೆಯ ಹಿಂದಿನದಕ್ಕಿಂತ 10 ಪಟ್ಟು ಹೆಚ್ಚಾಗುತ್ತದೆ. ಅಂದ್ರೆ ಗುಣಾಕಾರ 10. ಪ್ರತಿಯೊಂದು ಸಂಖ್ಯೆಗೆ 10ರಿಂದ ಗುಣಾಕಾರ ಮಾಡಬೇಕು. ಅಂದ್ರೆ 10ರ ಗುಣಕಗಳಾಗಿರ್ತಾವ. ಒಂದು ಮೊದಲ ಹೆಗ್ಗುರುತು ಸಂಖ್ಯೆಯಾಗಿರೋದ್ರಿಂದ ಅವೆಲ್ಲವೂ 10ರ ಘಾತಗಳಾಗಿವೆ. ಉಳಿದೆಲ್ಲ 10ರ ಘಾತಗಳಾಗ್ತವ, 10ರ ಗುಣಕಗಳಾಗ್ತವ. ಈ ಹೆಗ್ಗುರುತು ಸಂಖ್ಯೆಗಳಿಗೆ ನೀಡಲಾದ ಚಿಹ್ನೆಗಳು ಹೀಗಿವೆ. ನೋಡ್ರಿ, 1ಕ್ಕ ಈ ಸಂಕೇತವನ್ನ ಸೂಚಿಸ್ತಾರ. 2ಕ್ಕ ನಾವು ಕನ್ನಡದಾಗ 1 ಬರ್ತೀವಲ್ಲ ಅದು. 3ಕ್ಕ ಅಂದ್ರೆ 3 ಅಂದ್ರೆ 10 100, 100ಕ್ಕ ಈ ಸಂಕೇತ 1000, 10,000, ಲಕ್ಷ. ನೋಡ್ರಿ, ಲಕ್ಷ 2 ಬಾಳೆಹಣ್ಣು ಬದನೆಕಾಯಿ ಇದ್ದಂಗದವ ಲಕ್ಷ. ನೋಡ್ರಿ, 10 ಲಕ್ಷಕ್ಕ ಮನುಷ್ಯನ ಚಿತ್ರವನ್ನ, 1 ಕೋಟಿಗೆ ಏನಿದೆ ಸೂರ್ಯನ ಅಂದ್ರೆ ಸಿಂಬಾಲ್ ಟೈಪ್ ಅನ್ನ ಕೊಟ್ಟಿದಾರ. ಇವುಗಳನ್ನ ನಾವು ಯಾಕಪ್ಪ ನೋಡ್ಕೋಬೇಕಂದ್ರ ಇವುಗಳನ್ನ ನಾವು ಸರಿಯಾಗಿ ನೋಡ್ಕೊಂಡಿದ್ದ ಆದ್ರ ನಾವು ಮುಂದೆ ಬರುವಂತ ಕಂಡುಹಿಡಿಯುವ ಲೆಕ್ಕಗಳನ್ನ ಸರಳವಾಗಿ ಬಿಡಿಸಬಹುದು ವಿದ್ಯಾರ್ಥಿಗಳೇ, ಸರಳವಾಗಿ ಬಿಡಿಸಬಹುದು. ಇಲ್ಲಿ ನೋಡಿ, ಉದಾಹರಣೆಗೆ ಒಂದು ಕೊಟ್ಟಾರ. 100 + 100 + 100 ಅಂದ್ರೆ 3 100ಗಳು ಅದಾವ. ಅಂದ್ರ ಇಲ್ಲಿ ಏನಾಗಬೇಕು, ನೀವು 3 ಬರ್ತಾವ, ಈ ಸಂಕೇತಗಳು 3 ಬರ್ತಾವ. ಪ್ಲಸ್ ಏನ್ ಮಾಡ್ಯಾರ, 24 ಕೊಟ್ಟಾರ. ಅದು 24 ಅಲ್ಲ, ನಿಜ ಅಂದ್ರ 10 + 10. ಆಮೇಲೆ ಇದು ಇರೋದಿಲ್ಲಿ ಕೇವಲ 4 ಮಾತ್ರ. 10 2 ಬಂದಿರೋ 4 ಮಾತ್ರ. ಈ ಒಂದು ಬರೆದು ಇವನ್ನ 4 ಬರಿಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅವು 3, ಅವೆರಡು, ಅವ್ 4. ಈ ರೀತಿಯಾಗಿ ನಾವು ಸಂಕೇತಗಳನ್ನ ಬರಿಬೇಕಾಗುತ್ತೆ. ನೋಡ್ರಿ ಪಾಗಾರ, ನೋಡಿದಿವಲ್ಲ. ಈಗ ಇನ್ನು ಮಾತ್ರ ಅಭ್ಯಾಸ ಬಿಡ್ಸಾಕ ಶುರು ಮಾಡೋಣ. ನೋಡಿ, ಈ ಕಂಡುಹಿಡಿಯುವ ಒಳಗ ಮೊದಲನೇ ಲೆಕ್ಕವನ್ನ ಇದು ನೋಡ್ರಿ, ಪೇಜ್ ನಂಬರ್ 66, ಪೇಜ್ ನಂಬರ್ 66, 66 ಇದ್ರೊಳಗಿರುವಂತ ಮೊದಲನೇ ಲೆಕ್ಕ ಇಲ್ಲಿದೆ ನೋಡಿ. ಎಷ್ಟಿದೆ, 10,458. ವಿದ್ಯಾರ್ಥಿಗಳ, ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದೇನಪ್ಪ ಅಂದ್ರೆ 10,000ಕ್ಕ ಏನಿದೆ ಅನ್ನೋದನ್ನ ತಿಳ್ಕೊಬೇಕು. 10,000 ಅಂದ್ರೆ ಎಷ್ಟು? 10,000 ಅಂದ್ರೆ 10ನೇ 4. 10ನೇ 4 ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ 10,000 10,000 10,000 10,000ಕ್ಕೆ 10ನೇ 4, 10,000 10,000 ಪ್ಲಸ್ 100ಗಳು ಎಷ್ಟದವ, 4 ಅದಾವ. ಇದನ್ನ ನಾವು ಬರ್ಕೋಬೇಕು. 1 2 3 4. ಇನ್ನು 10ಗಳು ಎಷ್ಟದಾವ, 5 ಅದಾವ. 10ಗಳು ಎಷ್ಟದಾವ, 5. 1 2 3 4 5. ಇನ್ನ ಬಿಡಿಗಳು ಎಷ್ಟದಾವ ಅಂದ್ರ
ಎಂಟದವ, 8 ಒಂದುಗಳದಾವ, 8 ಒಂದುಗಳದಾವ, 8 ಒಂದುಗಳು, ಒಂದುಗಳು 8 ಅದಾವ. ಇದನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು, ವಿದ್ಯಾರ್ಥಿಗಳ ಚಿತ್ರವನ್ನ, ಅವರ ಸಂಕೇತವನ್ನ ರಚಿಸಬಹುದು. ನಾವಿಲ್ಲಿ ಕೆಳಗೆ ಬರೆಯೋಣ. ಏನಿದೆ ಒಂದೇದ್ದು ನೋಡಿ, ಇವ್ರದನ್ನ ಬರಿಬೇಕಾತಂದ್ರ, ಈಜಿಪ್ತಿನ ಸಂಖ್ಯೆಗಳನ್ನ ಬರಿಬೇಕಾತಂದ್ರ ನಮಗ ಚಿತ್ರನೂ ಕೂಡ ಬರಬೇಕು, ಲೆಕ್ಕ ಮಾಡಕ್ಕೂ ಕೂಡ ಬರಬೇಕು. ನೋಡಿ 10,000, 10,000ಗಿಂದ ಒಂದು 100, ನಮ್ ಕ್ವಶನ್ ಮಾರ್ಕ್. ನೋಡಿ 4 ನೂರುಗಳು, ಇನ್ನು 10ಗಳು 5. ನೋಡಿ 10ಗಳು 5. ಇನ್ನು ಒಂದುಗಳು 8 ಬರಿಬೇಕು. 1 2 3 4 5 6 7 8. ಯಾಕಂದ್ರೆ 5ಕ್ಕಲ್ಲಿ ಸಂಕೇತ ಇಲ್ಲ, 5ಕ್ಕೆ ಸಂಖ್ಯೆ ಇಲ್ಲ, ಸಂಕೇತ ಇಲ್ಲ, 10 ಐತಿ. ಅವಾಗ ನಾವ್ ಹೇಳ್ಬೋದು 10,458 ಅಂತೇಳಿ ನಾವ್ ಹೇಳ್ಬೋದು. ಇದು 10,000, ಇದು 400, ಇದು 50, ಇದು 8, ಅಂದ್ರ 10,458 ಆಯ್ತು. ಇನ್ನು ಎರಡನೇ ಬರ್ಕೊಳ್ಳೋಣ. ಇದ್ರೊಳಗೆ ಎರಡನೇದು ಎಷ್ಟಿದೆ? 1,023 ಇದೆ. 1,023. ಇಲ್ಲಿ ನೋಡಿ, ಇದನ್ನ ಡಿವೈಡ್ ಮಾಡ್ಕೋಬೇಕು. 1,000 ಪ್ಲಸ್ 10 ಪ್ಲಸ್ 10 ಪ್ಲಸ್ 3, 3 ಅಂದ್ರೆ 100. ಈಗ 1,000 ಸಂಕೇತ ಇಲ್ಲಿ ಏನ್ ಕೊಟ್ಟಾರಪ್ಪ ಅಂದ್ರೆ ಈ ರೀತಿ ಬಾಣ ಸಂಕೇತ ನೋಡಿ. ಹೀಗೆ ಇದೇನಿದೆ ಸಂಕೇತ ಇದೆ 1,000, ಇದು 1,000 ಅಂದ್ರೆ ಏನೋ 1,000 ಅಂದ್ರೆ ಎಷ್ಟು? 10⁻3, 10⁻3. 1,000 ಇನ್ನ 2 10, 1 10 2 10, 1 2 3, ಇದು 1,023 ಆಯ್ತು. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೆಕ್ಸ್ಟ್ ಎಷ್ಟಿದೆ? 2,660, 2,660 ಅಂದ್ರೆ 1,002 ಪ್ಲಸ್ ಪ್ಲಸ್ 100 6, 2 3 ಅದು 100, 4 ಅದು 5 6, ಇನ್ನ 10 6 ನೋಡಿ. 1 2 3 4 5 6, 6 10. ಇವನ್ನೆಲ್ಲವನ್ನು ನಾವ್ ಏನ್ ಮಾಡ್ಬೇಕಾಗುತ್ತೆ? ಆ ಸಂಕೇತದೊಳಗ 1000 ನಿಮ್ಗೆ ಗೊತ್ತೈತಿ ಏನಪ್ಪ ಅದು? 10⁻3 ಅಂದ್ರೆ ಅದರ ಸಂಕೇತ ಏನಿದೆ? ಸಂಕೇತ ಏನಿದೆ? ಈ ರೀತಿ ಇದೆ. ಅಂದ್ರ ಈ ಸಾವಿರಗಳು 2, ಸಾವಿರಗಳು 2 ಅಂದ್ರೆ 2,000, 2,000 100, 100. ಬನ್ನಿ ಕ್ವಶನ್ ಮಾರ್ಕ್, ಈ ಚಿಹ್ನೆ ಅದು ಅವ್ರ ಸಂಕೇತ 100ಕ್ಕೆ. 3 4 5 6 ನೋಡಿ 600. ಅದು 600 10ಗಳು 6. ಇನ್ನೇನು 10ಗಳು ಕೂಡ ಎಷ್ಟಿದಾವ? 6 ಇದಾವ. 1 2 3 4 5 6, 6 10ಗಳಾಯ್ತು. ಇನ್ನ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 784 ಇವನ್ನೆಲ್ಲ ಬರ್ಕೊಂಡ್ಬಿಡ್ತಾನೆ, ಒಮ್ಮೆ ಮಾಡ್ಬಿಡೋಣ. ನೋಡಿ ವಿದ್ಯಾರ್ಥಿಗಳಿಗೆ 784 ಕೊಟ್ಟಾರ ಅಂದ್ರೆ ಎಷ್ಟು? 100ಗಳು ಎಷ್ಟಾಗಬೇಕು? 7 ಆಗ್ಬೇಕು. 10ಗಳು 8, ಹಾಗೆ ಬಿಡಿಗಳು 1ಗಳು 4. ಇವುಗಳು ನಾವು ಬರಿಬೇಕು. 100 ಯಾವ ಚಿಹ್ನೆಯನ್ನು ಹೇಳ್ತತಿ? 1 2 3 4 5 6 7, 7 100ಗಳಾದವ. ಇನ್ನು 8 10ಗಳು 1 2 3 4 5 6 7 8 ನೋಡಿ. 8 10ಗಳು. ಇನ್ನು 4 1ಗಳು 1 2 3 4. ಈ ರೀತಿಯಾಗಿ ಅದನ್ನ 784 ಬರಿಬೇಕು. ಇಲ್ಲಿ ನೋಡಿ 1,111. ಇದನ್ನ ನಾವಿನ್ನು ಸ್ವಲ್ಪ ಸರಳವಾಗಿ ಬರಿಬಹುದು. ಹೆಂಗಪ್ಪ ಅಂದ್ರ 1,000 ಆಯ್ತು. ಇನ್ನ 100 10 1 ಅಂದ್ರೆ 1,111. ಇಲ್ಲಿ ಬಂದ್ ನೋಡ್ರಪ್ಪ ಏನ 70,707. 70,000 ಅಂದ್ರೆ 10,000. 10,000 ಇಲ್ಲಿ ಬರ್ದಿದ್ದೀವಿ. 10,000ಗಳು ಎಷ್ಟು? 7.
7 10,000ಗಳನ್ನ ಬರಿಬೇಕು. 7 10,000ಗಳನ್ನ ಬರಿಬೇಕು. ನಾ ಈಗ ಬರಿತೇನೆ ನೋಡಿ. 10 20 30 40 50 60 70,000 ಆಯ್ತು. ಇನ್ನು 700 1 2 3 4 5 6 7 700. ಇನ್ನು 7 1 2 3 4 5 6 7 ಈ ರೀತಿಯಾಗಿ ಇವುಗಳನ್ನ ನಾವು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈಗ ಇನ್ನೊಂದು ನೆಕ್ಸ್ಟ್ ಲೆಕ್ಕ ಇದೆ, ಅದನ್ನ ನೋಡೋಣ. ಯಾಕಂದ್ರೆ ಈಗಾಗಲೇ ವಿಡಿಯೋ ತುಂಬಾ ಲೆಂದಿ ಆಯ್ತು. ಯಾಕಂದ್ರೆ ಇದನ್ನ ಇದರಲ್ಲಿ ಪೂರ್ತಿ ಅಧ್ಯಯನ ಪುಸ್ತಕವನ್ನು ಮಾಡ್ಬೇಕಾದ್ರೆ ಸಾಧ್ಯ ಆಗೋದಿಲ್ಲ. ಇವೆರಡು ಅಭ್ಯಾಸಗಳನ್ನ ಇದರಲ್ಲಿ ನೋಡೋಣ. ಮುಂದಿನ ಅಭ್ಯಾಸ ಮತ್ತು ವಿವರಣೆಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನೋಡಿ, ಈ ಅಂಕಿಗಳು ಯಾವ ಸಂಖ್ಯೆಗಳನ್ನ ಸೂಚಿಸುತ್ತವೆ ಅಂದಾರ ನಾವಿಲ್ಲೇ ಬರ್ಬಿಡೋಣ. ನೋಡಿ ಇಲ್ಲೇ 100 100 200 200 ಇಲ್ಲ ನಿಮಗ 1 2 3 4 5 6 7 7 10ಗಳದಾವ. 10ಗಳು ಎಷ್ಟದಾವ? 7 ಅದಾವ, ಅಂದ್ರೆ 70. ಇನ್ನ ಒಂದುಗಳು ಎಷ್ಟದವಪ್ಪ ಅಂದ್ರ ಒಂದುಗಳು ಎಷ್ಟದವಪ್ಪ ಅಂದ್ರ 1 2 3 4 5 6 6 ಒಂದುಗಳು. ಆದ್ರೆ ಇದು ಎಷ್ಟು ಹೇಳುತ್ತೆ? 276 276 ಹೇಳುತ್ತೆ. ಇನ್ನು ಹೆಚ್ಚು ನೋಡೋಣ. ಇದು 1000 1000 2000 3000 4000 4000. ಇಲ್ಲಿ ಬರೋಣ 100 200 300 300. ಇಲ್ಲಿ ನೋಡಿ 10 10 20 ಅದಾವ, 22 22 22. ಅದೆಷ್ಟಾಗುತ್ತೆ? 4322. ಎಷ್ಟು ಇದು ಬರುತ್ತೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಮ್ಮ ಮುಂದಿನ ವಿಡಿಯೋಗಳು ನಿಮ್ಗೆ ಬೇಕಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಯೂಸ್ಫುಲ್ ಇದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಪೇಜ್ ನಂಬರ್ 66 ಈ ಕಂಡುಹಿಡಿಯಿರಿ ಆದ ನಂತರ ಈಜಿಪ್ಟಿಯನ್ ವ್ಯವಸ್ಥೆಯಲ್ಲಿನ ವ್ಯತ್ಯಾಸಗಳು ಮತ್ತು ಆಧಾರದ ಕಲ್ಪನೆ. ಅವಾಗ ಯಾವ ರೀತಿಯಾಗಿ ವ್ಯತ್ಯಾಸಗಳನ್ನ ಅಂದ್ರೆ ಸಬ್ಸ್ಕ್ರಿಪ್ಷನ್ ನೋಡಿ ವಿದ್ಯಾರ್ಥಿಗಳೇ. ಇನ್ನ ಈಜಿಪ್ಟಿಯನ್ ವ್ಯವಸ್ಥೆಯಲ್ಲಿನ ವ್ಯತ್ಯಾಸಗಳು ಮತ್ತು ಆಧಾರದ ಕಲ್ಪನೆಗಳು. ವ್ಯತ್ಯಾಸ ವ್ಯವಕರಣ. ಹಿಂದಿನ ಹೆಗ್ಗುರುತು ಸಂಖ್ಯೆಗೆ ಸಮಾನ ಗಾತ್ರದ 10 ಸಂಗ್ರಹಗಳನ್ನು ಒಟ್ಟುಗೂಡಿಸುವ ಬದಲು ಈಜಿಪ್ಟಿಯನ್ ವ್ಯವಸ್ಥೆಯಂತೆ ಹಿಂದಿನ ಹೆಗ್ಗುರುತು ಸಂಖ್ಯೆಗೆ ಸಮಾನ ಗಾತ್ರದ 5 ಸಂಗ್ರಹಗಳನ್ನ ಅಲ್ಲಿ 10 ಮಾಡ್ಯಾರ 5 ಸಂಗ್ರಹಗಳನ್ನು ಒಟ್ಟುಗೂಡಿಸುವ ಮೂಲಕ ನಾವು ಸಂಖ್ಯಾ ಪದ್ಧತಿಯನ್ನು ಪಡೆಯಬಹುದೇ? ಈ 5ಅನ್ನು ಯಾವುದೇ ಧನಾತ್ಮಕ ಪೂರ್ಣಾಂಕದಿಂದ ಬದಲಾಯಿಸಬಹುದೇ? ಯಾವುದೇ ಧನಾತ್ಮಕ ಪೂರ್ಣಾಂಕದಿಂದ ಅದನ್ನ ಬದಲಾಯಿಸಬಹುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ನೋಡಿ, ಈ ಸಾಧ್ಯತೆಯನ್ನು ಪರಿಶೀಲಿಸೋಣ. ಮೊದಲ ಹೆಗ್ಗುರುತು ಸಂಖ್ಯೆ 1 ಆಗಿರಲಿ ಅಂದರ ಹಿಂದಿನ ಹೆಗ್ಗುರುತು ಸಂಖ್ಯೆಗೆ ಸಮಾನ ಗಾತ್ರದ 5 ಸಂಗ್ರಹಗಳನ್ನು ಒಟ್ಟುಗೂಡಿಸಿ. ಅಂದ್ರ 1ಕ್ಕೆ 5ರಲ್ಲಿ 5 ಇದರ ಗಾತ್ರವು 2ನೇ ಹೆಗ್ಗುರುತು ಸಂಖ್ಯೆ ಇದು. ಅಲ್ಲಿ 1 10 ಆಗಿತ್ತಲ್ಲ, ಇಲ್ಲಿ 1 5 ಬರುತ್ತೆ. ಮತ್ತೆ ಮುಂದಿನ 5ರ ಘಾತಗಳು ಬರ್ತಾವ. ಹಿಂದಿನ ಹೆಗ್ಗುರುತು ಸಂಖ್ಯೆಗೆ ಸಮಾನವಾದ ಗಾತ್ರ 5 ಸಂಗ್ರಹವನ್ನು ಒಟ್ಟುಗೂಡಿಸಿ 5 ಇದರ ಗಾತ್ರದ 3ನೇ ಹೆಗ್ಗುರುತಾಗುತ್ತದೆ. ಅಂದ್ರೆ 5 ಗುಣಾಕಾರ 5 5 ಘಾತ 2 ಹಾಗೆ ಮುಂದಿನ 5 ಘಾತ 3. ಇದನ್ನ ಇಲ್ಲಿ ಮೊದಲನೇ ಚಿತ್ರದೊಳಗ ಕೊಟ್ಟಾರ ನೋಡ್ರಿ. ಮೊದಲನೇದು ಏನಾಗುತ್ತೆ? 1 ಆಗುತ್ತೆ ನೋಡಿ. ಎರಡನೇದ್ದು 5, ಮೂರನೇದ್ದು 25. ಈ ರೀತಿಯ ಕೊಟ್ರ ಇದನ್ನ ನಾವು ಲೆಕ್ಕವನ್ನು ಮಾಡ್ಬೇಕಾದ್ರೆ ಈ ರೀತಿ ಗುರುತುಗಳಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ಅವರು 2ನೇ ಗುರುತುಗಳ ಸಂಖ್ಯೆಯನ್ನು ಕೊಟ್ಟಾರ. ಇಲ್ಲಿ ನೋಡಿ, ಹೀಗಾಗಿ ನಾವು ಹೊಸ ಸಂಖ್ಯಾ ಪದ್ಧತಿಯನ್ನು ಹೊಂದಿದ್ದೇವೆ. ಅಲ್ಲಿ ಪ್ರತಿ ಹೆಗ್ಗುರುತು ಸಂಖ್ಯೆಯು ಹಿಂದಿನದರ 5 ಪಟ್ಟು ಇರುತ್ತದೆ. ಹಿಂದಿನದರ 5 ಪಟ್ಟು. ಫಸ್ಟ್ 1 ಇದ್ರೆ ಇದರ 5 ಪಟ್ಟು 5, ಇದರ 5 ಪಟ್ಟು 25, 25 5 ಪಟ್ಟು 125, 125 5 ಪಟ್ಟು 625, 625 5 ಪಟ್ಟು 3125 ಅವಕ ಚಿಹ್ನೆಗಳನ್ನ ಕೊಟ್ಟಿದಾರ. ಇಲ್ಲಿ ನೋಡಿ, 1ಕ್ಕ ತ್ರಿಭುಜ ಆದ್ರೆ 5ಕ್ಕ ಚೌಕ, 3ಕ್ಕ ಷಡ್ಭುಜ, 25ಕ್ಕ ಇನ್ನು 125ಕ್ಕ ವೃತ್ತ, ಇಲ್ಲಿ ವಕ್ರ ರೇಖೆ 625ಕ್ಕ ಬಾಣ ಚಿಹ್ನೆ ಅಂದ್ರೆ ರೇಖೆ 3125 ಕಟ್ಟಾರ. ಇಲ್ಲಿ ಹಂಗ ಒಂದು ನಿಮ್ಮ ಗಣನೆಗೆ ಅಂತೇಳಿ ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಾರ. 143 ಈ ಸಂಖ್ಯಾ ಪದ್ಧತಿಯಲ್ಲಿ ವ್ಯಕ್ತಪಡಿಸಿ ಅಂದಾರ. ನೋಡಿ, ಇದು 2ನೇ ಸಂಖ್ಯಾ ಪದ್ಧತಿ. ಇದು ಈ ಆಕೃತಿ ಪದ್ಧತಿ ನೋಡಿ. 5 ಘಾತ 3 143 125 143ಕ್ಕಿಂತ ಚಿಕ್ಕದಾಗಿ ಅತಿ ದೊಡ್ಡ ಹೆಗ್ಗುರುತು ಸಂಖ್ಯೆ ಆಗಿರೋದ್ರಿಂದ ನಾವು ಇದರಿಂದ ಗುಂಪನ್ನು ಪ್ರಾರಂಭಿಸುವುದಾಗಿದೆ. ಆದ್ರೆ ಇದಕ್ಕಿಂತ ದೊಡ್ಡ ಹೆಗ್ಗುರುತು ಯಾವ್ದಾಕತ್ತಲ್ಲ ಅದರಿಂದ ಸ್ಟಾರ್ಟ್ ಮಾಡಬೇಕು. ಈ ಕೆಳಕಂಡಂತೆ ಸಂಖ್ಯೆಯನ್ನು ಪಡೆಯುತ್ತೇವೆ. ನೋಡಿ, 143 125 ಪಡಿತೀವಿ. 5 1 2 3 ಅಂದ್ರೆ 140 ಆಯ್ತು. ಇನ್ನು 1 3 ಅಂದ್ರೆ 125 ಅಂದ್ರೆ ಏನೈತಿ? ವೃತ್ತ ಇದೆ. ಹಾಗೆ 5 ಅಂದ್ರೆ ಇದೆ ಚೌಕ ಇದೆ. ಎಷ್ಟು ಚೌಕ ಆಗ್ಬೇಕು? 3 ಚೌಕ. 1 2 3 ಇನ್ನ 3 ಬಿಡಿಗಳು. ಬಿಡಿ ಅಂದ್ರೆ ಇಲ್ಲಿ ತ್ರಿಭುಜ ಇದೆ, ತ್ರಿಭುಜ. ಹೊಸ ಸಂಖ್ಯಾ ಪದ್ಧತಿಯಲ್ಲಿ 143 ಸಂಖ್ಯೆಯು ಈ ರೀತಿಯಾಗಿ ಆಗುತ್ತೆ ಹೊಸ ಸಂಖ್ಯಾ ಪದ್ಧತಿಯನ್ನು ಬಳಸಿಕೊಂಡು. ಇಲ್ಲಿ ನೋಡಿ, ಮೊದಲ ಹೆಗ್ಗುರುತು ಸಂಖ್ಯೆ 1 ಆಗಿರುವ ಮತ್ತು ಪ್ರತಿ ಮುಂದಿನ ಹೆಗ್ಗುರುತು ಸಂಖ್ಯೆಯು ಪ್ರಸ್ತುತ
ಹೆಗ್ಗುರುತು ಸಂಖ್ಯೆಯೊಂದಿಗೆ ಕೆಲವು ಸ್ಥಿರ ಸಂಖ್ಯೆ n ಇಂದ ಗುಣಿಸುವ ಮೂಲಕ ಪಡೆಯಲಾಗುವ ಹೆಗ್ಗುರುತು ಸಂಖ್ಯೆಯನ್ನು ಹೊಂದಿರುವ ಸಂಖ್ಯಾ ಪದ್ಧತಿ ಅದರ n ಸಂಖ್ಯಾ ಪದ್ಧತಿ ಎಂದು ಕರೀತಾರ. ಅಂದ್ರೆ ಹೆಂಗಾಗ್ತಪ್ಪ ಅಂದ್ರ ಮೊದಲ n ಘಾತ 0, n ಘಾತ 1, n ಘಾತ 2, n ಘಾತ 3 ಹಿಂಗೆ ಮುಂದುವರಿಯುತ್ತೆ. ಆದ್ರೆ n ಆಧಾರ ಸಂಖ್ಯೆ ಅದು ಏನಿತ್ತಪ್ಪ ಅಂದ್ರ 5 ಇದೆಯಲ್ಲ, ಆ 5 ಆಧಾರ n ಅಂತ ಕೊಟ್ಟಿರ್ತಾರ. ಏಳ ಬಗ್ಗೆ ನಾವು 5 ಹಚ್ಕೋತಾ ಹೋಗ್ಬೇಕು. ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಯು ಅದರ 10ರ ಸಂಖ್ಯಾ ಪದ್ಧತಿಯಾಗಿದೆ ಮತ್ತು ನಾವು ರಚಿಸಿದ ಸಂಖ್ಯಾ ಪದ್ಧತಿಯು ಅದರ 5ರ ಸಂಖ್ಯಾ ಪದ್ಧತಿಯಾಗಿದೆ. ಅಂದ್ರೆ ಇದನ್ನ ನಿಮ್ಮ ಅಭ್ಯಾಸಕ್ಕಾಗಿ ಏನ್ ಮಾಡ್ಯಾರ, ಲೇಖಕರು ನೀಡಿದಾರ. ಅದರ 10ರ ಸಂಖ್ಯಾ ಪದ್ಧತಿಯನ್ನು ದಶಮಾನ ಸಂಖ್ಯಾ ಪದ್ಧತಿ ಎಂದು ಕರೆಯಲಾಗುತ್ತದೆ. ದಶಮಾನ ಸಂಖ್ಯಾ ಪದ್ಧತಿ ಅಂತಲೇ ಕರೆಯಲಾಗ್ತದೆ. ನಾವೀಗ ಪ್ರತಿನಿತ್ಯ ಬಳಸುವಂತ ಹಿಂದೂ ಅರೇಬಿಕ್ ಪದ್ಧತಿ ಯಾವಪ್ಪ ಅಂದ್ರೆ ಅದರ 10ರ ಪದ್ಧತಿ. ನೋಡಿ, ಈ ಹಿಂದ ಅದರ ಅಭ್ಯಾಸವನ್ನು ನೋಡಿದಿವಲ್ಲ, 66ನೇ ಪೇಜು, 67ನೇ ಪೇಜು. ಆ 67ನೇ ಪೇಜಿಗೆ ಸಂಬಂಧಪಟ್ಟಂಗ ಈ ಕಂಡುಹಿಡಿಯಿರಿಯನ್ನ ನಾವು ನೋಡೋಣ. ಕೋಷ್ಟಕ 2 2ರಲ್ಲಿನ ಚಿಹ್ನೆಗಳನ್ನು ಬಳಸಿಕೊಂಡು ಮೇಲಿನ ಆಧಾರ 5 ವ್ಯವಸ್ಥೆಯನ್ನು ಕೊಟ್ಟಿರುವ ಸಂಖ್ಯೆಗಳನ್ನ ಬರೆಯಿರಿ ಎಂದಾರ. ಕೋಷ್ಟಕ 2 ಯಾವ್ದಪ್ಪ ಅಂದ್ರೆ ಇಲ್ಲಿ ತ್ರಿಭುಜಗಳನ್ನ ಕೊಟ್ಟಿದ್ರಲ್ಲ ಇದು ಕೋಷ್ಟಕ 2. ಇದು ಕೋಷ್ಟಕ 2. ಇದು ನಿಮ್ಗೆ ಗುರ್ತಿರ್ಬೇಕು. ಕೋಷ್ಟಕ 2 ಅಂದ್ರೆ ಯಾವ್ದಂತ ಹುಡುಕಾಡ್ಬೇಡ್ರಿ, ಇದೇ ಕೋಷ್ಟಕ. ಇದು 1, ಇದು 2 ಅಂದ್ರೆ ಹೆಸರು ಕೊಟ್ಟಿಲ್ಲ ಅವರು, ಇವೇ 2. ಆತ್ಮೀಯ ವೀಕ್ಷಕರೇ, ಇಲ್ಲಿ ನಾವು ಅವ್ರು ಕೊಟ್ಟಂತ ಕೋಷ್ಟಕ 2ರಲ್ಲಿನ ಸಂಖ್ಯಾ ಪದ್ಧತಿಗಳನ್ನ ಇಲ್ಲಿ ನೋಡೋಣ. ನೋಡಿಲೆ 5ರ ಘಾತ 0 ಇದ್ದಾಗ 1, ಅದರ ಸಂಕೇತ ಏನಿದೆ, ತ್ರಿಭುಜ ಇದೆ. 5ರ ಘಾತ 1 ಇದ್ದಾಗ ಚೌಕ, 5ರ ಘಾತ 2 ಇದ್ದಾಗ ಷಡ್ಭುಜ, 5ರ ಘಾತ 3 ಇದ್ದಾಗ ವೃತ್ತ, 5ರ ಘಾತ 4 ಇದ್ದಾಗ ವಕ್ರರೇಖೆ, 5ರ ಘಾತ 5 ಇದ್ದಾಗ ಭಾನು ಚಿಹ್ನೆ ಅಂದ್ರೆ ರೇಖೆ, ಸರಳ ರೇಖೆ. ನೋಡಿ, ಮೊದಲನೇ ಪ್ರಶ್ನೆ, ಕೋಷ್ಟಕ 2ರಲ್ಲಿನ ಚಿಹ್ನೆಗಳನ್ನು ಬಳಸಿಕೊಂಡು ಮೇಲಿನ ಆಧಾರ 5ರ ವ್ಯವಸ್ಥೆಯಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನ ಬರೆಯಿರಿ ಅಂತಾರ. ಇದ್ರೊಳಗೆ 1ನೇದ್ದು 15 ಇದೆ. ಅದ್ರ ಪ್ರಕಾರ ನಾವು ಈ ಸಂಕೇತವನ್ನು ಬಳಸ್ಕೊಂಡು ಬರೀಬೇಕಾದ್ರ ನಾವ್ ಏನ್ ಮಾಡ್ಬೋದು, ಮೊದಲ 5ರನ್ನ ಆಧಾರವಾಗಿ ತಗೋಬಹುದು. ಅಂದ್ರೆ 5 + 5 + 5 ಈ ರೀತಿಯ ಬರ್ಕೋಬಹುದು ಅಷ್ಟೇ. ಎಷ್ಟು ಬರಿಬಹುದು, ಇದನ್ನ ಸಂಕೇತಕವಾಗಿ ಬಳಸಿದಾಗ ಇಲ್ಲಿ ನೋಡಿ, ಚೌಕ್ 1 ಚೌಕ 2 ಈ ರೀತಿಯಾಗಿ 3 ಚೌಕಗಳಲ್ಲಿ ನಾವ್ ಏನ್ ಮಾಡ್ಬೋದು, ಈ ಲೆಕ್ಕವನ್ನ ವಿವರಿಸಬಹುದು. ಇನ್ನ ಎರಡನೇ ಪ್ರಶ್ನೆ ನೋಡ್ರಿ, 50 ಇದೆ. ಎರಡನೇದು ಎಷ್ಟಿದೆ, 50. ಮೂರನೇದ್ದು 137. ನಾಲ್ಕನೇದ್ದು 293. ಐದನೇದ್ದು 651. ಎಲ್ಲ ನೋಡೋಣ, ಒಂದೊಂದಾಗಿ ಹಿಡ್ಕೊತ ಹೋಗೋಣ. ಇಲ್ಲಿ ನೋಡಿ, 50 ಅಂದ್ರೆ ನಮಗೇನ ಮ್ಯಾಕ್ಸಿಮಮ್ ಆಗಿ ಬಳಸ್ಕೋಬಹುದು ಅಂತ ಹೆಗ್ಗುರುತು ಯಾವಪ್ಪ ಅಂದ್ರೆ 25. ಅಂದ್ರೆ 5ರ ಘಾತ 2 ಷಡ್ಭುಜವನ್ನ ನಾವು ಬಳಸ್ಕೋಬಹುದು. ಅಂದ್ರೆ ಏನು, 25 + 25. ಅಂದ್ರೆ ಇದರ ಸಂಕೇತಕವಾಗಿ ನಾವು ಹೆಂಗ್ ಬಳಸಬಹುದಪ್ಪ 50ನ್ನ, ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಬಳಸಬಹುದು. ಇನ್ನ ಮೂರನೇದಕ್ಕೆ ಹೋಗೋಣ, 137. ಇದ್ರೊಳಗ ಮ್ಯಾಕ್ಸಿಮಮ್ ಆಗಿ ನಾವು ಎಷ್ಟು ಬಳಸಬಹುದಪ್ಪ ಅಂದ್ರೆ 125 ಬಳಸಬಹುದು. ನೋಡ್ರಿ, 137ರಾಗ 125 ಹೋಯ್ತು. ಎಷ್ಟು ಉಳಿತು ಆಮೇಲೆ +5, 130 ಆಯ್ತು, +5 135 ಆಯ್ತು, +1 +1. ಇದರಲ್ಲಿ ನಾವ್ ಏನ್ ಮಾಡಬಹುದು, ಒಂದು ವೃತ್ತವನ್ನ, ಹಾಗೆ 2 ಚೌಕಗಳನ್ನ, ಹಾಗೆ 2 ತ್ರಿಭುಜಗಳನ್ನ. ಈಗೇನಾಗುತ್ತೆ, 125, 130, 35, 36, 37, 137 ಆಗುತ್ತೆ. ಇಲ್ಲಿ ಬರೋಣ, 293 ಇದೆ. 293 ಅಂದ್ರೆ ಇಲ್ಲಿ ನಾವು ನೋಡಿದಾಗ 125 ಇದ್ರಾಗ ಮ್ಯಾಕ್ಸಿಮಮ್ ಬರೋದು. ದೊಡ್ಡದ 625 ಆಗುತ್ತೆ, ಅದು ದಾಟಿ ಹೋಗುತ್ತೆ. ಅಂದ್ರೆ 125 125 ಎಷ್ಟಾಗುತ್ತೆ ನೋಡಿ, 125 + 125 ಎಷ್ಟಾಯ್ತು, 250 ಆಯ್ತು. 250ರೊಳಗ ಇನ್ನು 43 ಐತಿ. 43ರೊಳಗೆ ದೊಡ್ಡದಾಗುತ್ತೆ ಯಾವ್ದು, 25 + 25 ಎಷ್ಟಾಯ್ತು, 250, 275 ಆಯ್ತು. 275, 280, 90, 1, 2, 3 ಒಂದೊಂದು ನೋಡಿ, 250, 275, 80, 85, 90, 90, 91, 92, 93 200. ನೋಡಿ, 25ಕ್ಕ ವೃತ್ತ ವೃತ್ತ, 125ಕ್ಕ 25ಕ್ಕ ಷಡ್ಭುಜಾಕೃತಿ, ಇನ್ನ 5ಕ್ಕ ಚೌಕ 1,
2 3 ಒಂದುಗಳು 3 ತ್ರಿಭುಜಗಳು 1 2 3 ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಸಂಕೇತಿಸಬಹುದು ಅದನ್ನ ಹೆಗ್ಗುರುತುಗಳನ್ನ ಬರಿಬಹುದು. ಇನ್ನ ಲಾಸ್ಟ್ ಲೆಕ್ಕವನ್ನು ನೋಡ್ರಿ 650 ಬಂದಿದೆ. 650 ಅಂದ್ರೆ ಹೈಯೆಸ್ಟ್ ಹೆಗ್ಗುರುತು ಸಂಖ್ಯೆ ಎಷ್ಟಿದೆ 625 ಇದೆ. 625 ಬರೀ ನಾವು 625 ಪ್ಲಸ್ 25 ಅಂದ್ರೆ 650 ಪ್ಲಸ್ 1 ಅಂದ್ರೆ ಇದ್ರ ಹೆಗ್ಗುರುತು ಏನ್ ಬರುತ್ತೆ ವಕ್ರರೇಖೆ ಪ್ಲಸ್ 25 ಷಡ್ಭುಜಾಕೃತಿ ಪ್ಲಸ್ 1 ತ್ರಿಭುಜ. ಇಷ್ಟು ಸರಳವಾಗಿ ನಾವು ಏನ್ ಮಾಡಬಹುದು ಬರಿಬಹುದು. ಇನ್ನ ನೆಕ್ಸ್ಟ್ ಲೆಕ್ಕವನ್ನು ನೋಡಿ ವಿದ್ಯಾರ್ಥಿಗಳ, ಮೇಲಿನ ಸಂಖ್ಯೆಗಳಲ್ಲಿ ಆಧಾರ 5 ಪದ್ಧತಿಯಲ್ಲಿ ಪ್ರತಿನಿಧಿಸಲಾಗದ ಸಂಖ್ಯೆ ಇದೆಯೇ? ಇಲ್ಲ, ಯಾವುದು ಇಲ್ಲ. ಇದ್ದರೆ ಏಕೆ ಇದೆ ಅಥವಾ ಇಲ್ಲವಾದಲ್ಲಿ ಏಕೆ ಇಲ್ಲ? ಯಾಕೆ ಇಲ್ಲಪ್ಪ ಅಂದ್ರ ಇಲ್ಲಿ ನಾವು ನೇರವಾಗಿ ಹೇಳ್ಬಿಡ್ಬೋದು. ಇಲ್ಲಿ ನೋಡ್ರಿ 66ನೇ ಪೇಜ್ನೊಳಗ, ಆಮೇಲೆ ನಾನು ನಿಮಗೆ ಬರೆದಿದ್ದ ನೋಡ್ರಿ ಅಂದ್ರೆ ಏನಾರು ಇದನ್ನ ಅನ್ಕೋಬೇಡ್ರಿ. 5 ಯಾವುದೇ ಧನಾತ್ಮಕ ಪೂರ್ಣಾಂಕದಿಂದ ಬದಲಾಯಿಸಬಹುದೇ? ಹೌದು, ಬದಲಾಯಿಸಬಹುದು. ಬೇಕಾದನ್ನು ಬರಿಬಹುದು. ಯಾವುದೇ ಧನಾತ್ಮಕ ಸಂಖ್ಯೆಗಳನ್ನ 5ರ ಆಧಾರ ಸಂಖ್ಯೆಯಿಂದ ನಾವ್ ಏನ್ ಮಾಡಬಹುದು ಬರಿಬಹುದು ವಿದ್ಯಾರ್ಥಿಗಳೇ. ಆದ್ದರಿಂದ ನಾವಿಲ್ಲಿ ಏನನ್ನು ಹೇಳ್ಬಹುದಪ್ಪ ಅಂದ್ರೆ ಇಲ್ಲವಾದಲ್ಲಿ ಏಕೆ ಇಲ್ಲ? ಪ್ರತಿನಿಧಿಸಲಾಗದ ಸಂಖ್ಯೆ ಇಲ್ಲ. ಪ್ರತಿನಿಧಿಸಲಾಗದ ಸಂಖ್ಯೆ ಯಾವುದು ಇಲ್ಲ. ಇಲ್ಲ, ಯಾವುದಿಲ್ಲ? ಪ್ರತಿನಿಧಿಸಲಾಗದ ಸಂಖ್ಯೆ ಯಾವುದೂ ಇಲ್ಲ. ಸಂಖ್ಯೆ ಯಾವುದೂ ಇಲ್ಲ. ಯಾವುದೂ ಇಲ್ಲ. ಯಾಕಿಲ್ಲ? ಕಾರಣ ನೋಡಿ, ಯಾವುದೇ ಧನಾತ್ಮಕ ಪೂರ್ಣಾಂಕವನ್ನು ಆಧಾರ 5ರ ಪದ್ಧತಿಯಲ್ಲಿ ಪ್ರತಿನಿಧಿಸಬಹುದು. ಅಲ್ಲೇ ಪ್ರತಿನಿಧಿಸಬಹುದೇ ಅಂತ ಹೇಳಿದ್ರಲ್ಲ, ಪ್ರತಿನಿಧಿಸಬಹುದು. ಯಾವುದೇ ಒಂದು ಸಂಖ್ಯೆ ಇದ್ರೂ ಆಧಾರ 5ರಲ್ಲಿ ಅದನ್ನು ಪ್ರತಿನಿಧಿಸಬಹುದು. ಏಕೆಂದರೆ 0 1 ಯಾಕೆ 5ರ ಆಧಾರ ಸಂಖ್ಯೆಗಳು ನಿಮಗೆ ಇದರಲ್ಲಿ ಕೊಟ್ಟಿಲ್ಲ. 5ರ ಆಧಾರ ಸಂಖ್ಯೆಗಳು ಯಾವಪ್ಪ ಅಂದ್ರೆ 5ಕ್ಕಿಂತ ಹಿಂದಿನ 0 ಹಿಡ್ಕೊಂಡು 5ಕ್ಕಿಂತ ಹಿಂದಿನ 5 ಅಂಕಿಗಳು 0 1 2 3 4 ಇವು ಆಧಾರ 5ರ ಸಂಖ್ಯೆಗಳು. ಆಧಾರ 10 ಏನಕ್ಕವ 0 ಇಂದ 9 ಬರ್ತಾವ. ಆಧಾರ 2 0 1 ಬರ್ತಾವ ಅಂತ ಹಿಂದೆ ಹೇಳಿ ನಾನು ಅಂಕಿಗಳನ್ನು ಹಾಗೂ 5ರ ಘಾತಗಳನ್ನ 5ರ ಘಾತ 0 5ರ ಘಾತ 1 5ರ ಘಾತ 2 5ರ ಘಾತ 3 5ರ ಘಾತ 4 ಹೀಗೆ ಕಂಟಿನ್ಯೂ ಆಗ್ತಾವ ಬಳಸಿಕೊಂಡು ಪ್ರತಿಯೊಂದು ಸಂಖ್ಯೆಯನ್ನು ಅನನ್ಯವಾಗಿ ಯಾವುದು ಉಳಿದೆ ಹಾಗೆ ನಾವ್ ಏನ್ ಮಾಡ್ಬೋದು ಬರೆಯಲು ಸಾಧ್ಯವಿದೆ ಅಂತೇಳಿ ನಾವು ವಿದ್ಯಾರ್ಥಿಗಳೇ ಹೇಳ್ಬೇಕಾಗುತ್ತೆ. ಇನ್ನ ಪ್ರಶ್ನೆ 3ಕ್ಕೆ ಹೋಗೋಣ. ಪ್ರಶ್ನೆ 3 ಏನಿದೆಯಪ್ಪ ಅಂದ್ರೆ ಆಧಾರ 7 ವ್ಯವಸ್ಥೆಯ ಹೆಗ್ಗುರುತು ಸಂಖ್ಯೆಗಳನ್ನ ಲೆಕ್ಕ ಹಾಕಿ. ಆಧಾರ 7 ನಾವ ಲೆಕ್ಕ ಹಾಕಬೇಕು. ಸಾಮಾನ್ಯವಾಗಿ ಆಧಾರ n ಪದ್ಧತಿಯ ಹೆಗ್ಗುರುತು ಸಂಖ್ಯೆಗಳು ಯಾವುವು ಅಂತ ಕೇಳ್ತಾರ. ಆಧಾರ n ಸಂಖ್ಯಾ ಪದ್ಧತಿ ಹೆಗ್ಗುರುತು ಸಂಖ್ಯೆಗಳು n ನ ಘಾತ 0 = 1 n ಸ್ಕ್ವೇರ್ n ಕ್ಯೂಬ್ ಈ ರೀತಿಯಾಗಿ ಪ್ರಾರಂಭವಾಗ್ತಾವ ಅಂತೇಳಿ ಹೇಳ್ತಾರ. ಇಲ್ಲಿ ನೋಡೋಣ 3ನೇದ್ದು ನೋಡಿ ವಿದ್ಯಾರ್ಥಿಗಳೇ, ಆಧಾರ 7 ಆಧಾರ 7ರ ಆಧಾರ 7 ಹೆಗ್ಗುರುತುಗಳು ಯಾವಾಗ್ತಪ್ಪ ಅಂದ್ರೆ ಅವ್ರು ಹೇಳಿದಂಗೆ ಈಗ n ನೋಡಿ n0 n0 1 n ಘಾತ 2 n ಘಾತ 3 n ಘಾತ 4 ಹೀಗೆ ಏನಾಗ್ತಾವ ಮುಂದುವರಿತಾವ. 7 ಹೆಗ್ಗುರುತುಗಳು ಅಂದ್ರೆ ಏನು? 7 ಈ n ಇದ್ದ 7 ತುಂಬಬೇಕು ನಾವು. 7 ಹೆಗ್ಗುರುತುಗಳು ಯಾವುವು? 7ರ ಘಾತ 0 7ರ ಘಾತ 1 7ರ ಘಾತ 2 7ರ ಘಾತ 3 7ರ ಘಾತ 4 ಹೀಗೆ ನಾವು ಮುಂದುವರಿಸಬೇಕಾಗುತ್ತೆ. ಇನ್ನ ಈ ಹೆಗ್ಗುರುತುಗಳನ್ನು ಬರೀ ಹೆಂಗ ಅಂದ್ರೆ ಹೆಂಗ ಇಲ್ಲಿ ಬರ್ದಿದ್ದೀವಲ್ಲ ಈ ರೀತಿ ಹೆಗ್ಗುರುತುಗಳನ್ನು ಯಾವ ರೀತಿಯಾಗಿ ನಾವು ಗುರುತಿಸ್ಬೇಕು ನೋಡಿ. ಇದನ್ನ ನಾವು ಈ ರೀತಿಯಾಗಿ ಬರಿಬಹುದು. 7ರ ಘಾತ 0 ಅಂದ್ರ 1 7ರ ಘಾತ 1 = 7 7ರ ಘಾತ 2 = 49 7ರ ಘಾತ 3 ನಾವೆಷ್ಟು ಹೇಳ್ಬೋದು 7 3 43 7ರ ಘಾತ 4 ಹೀಗೆ ಮುಂದುವರಿಯುತ್ತೆ. 2401 7ರ ಘಾತ 5 7ರ ಘಾತ 5 ಎಷ್ಟಾಗುತ್ತಪ್ಪ ಅಂದ್ರೆ 16807 ಆಗುತ್ತೆ. ಇದು ಹೆಂಗ್ರಿ ನಿಮ್ಗೆ ಗುರ್ತಕತಿ ಇದ್ರ 7 ಗುಣಾಕಾರ ಮಾಡ್ಬಿಟ್ರೆ ಬಂದ್ಬಿಡುತ್ತೆ. 7 1 7 0 0 7 4 28 7 14 2 16 ಇನ್ನು ನಾವು ಮಾಡ್ಕೊತಾ ಹೋಗಬಹುದು. ಇದನ್ನ ನಾವು ಏನ್ ಹೇಳ್ತಾರ ಆಧಾರ n ಸಂಖ್ಯಾ ಪದ್ಧತಿ ಹೆಗ್ಗುರುತು ಸಂಖ್ಯೆ ಇದರಿಂದ ಪ್ರಾರಂಭವಾಗುವ n ಘಾತಗಳಾಗಿವೆ. ಅಂದ್ರೆ n ಸಂಖ್ಯೆಯ
ಘಾತಗಳಾಗಿರ್ತಾವ. ಈ 7 ಘಾತಗಳು ಆಕೋತ ಹೋಗಿರ್ತಾವ ಅಂತೇಳಿ ನಾವ್ ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ ಹೇಳ್ಬೋದು. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಈ ವಿಡಿಯೋನ ಇಲ್ಲಿಗೆ ನಾವು ಏನ್ ಮಾಡೋಣ, ಸ್ಟಾಪ್ ಮಾಡೋಣ. ಯಾಕಂದ್ರೆ ತುಂಬಾ ಲೆಂದಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಅನ್ನು ಕೊಡಿ. ಯಾಕಂದ್ರೆ ಜಿಪುತನ ಮಾಡ್ಬೇಡ್ರಿ ಲೈಕ್ ಕೊಡೋದಕ್ಕೂ. ನೀವು ಲೈಕ್ ಕೊಟ್ರಪ್ಪ ಅಂದ್ರೆ ನಮ್ಗ ಮುಂದಿನ ಅಭ್ಯಾಸಗಳ ವಿಡಿಯೋಗಳನ್ನ ಮಾಡೋದಕ್ಕ ಒಂಥರ ಏನಕತಿ ಕಾಂಪೋಸ್ಟ್ ಅಂದ್ರೆ ಪ್ರೋತ್ಸಾಹ ಸಿಗುತ್ತೆ, ಬೂಸ್ಟ್ ಸಿಕ್ಕಾಗುತ್ತೆ. ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.